ಜ್ಯೋತಿ ಮೈತ್ರೇಯಿ ಗುರುಕುಲದಲ್ಲಿ ಸಾಹಿತ್ಯ ದ್ವಿತೀಯ ವರ್ಷದಲ್ಲಿ ಅಂದರೆ ಸೆಕೆಂಡ್ PUCಯಲ್ಲಿ ಓದುತ್ತಿರುವ ವಿದ್ಯಾರ್ಥಿನಿ. ಇಂದು ನಾನು ನನ್ನ ಸೋದರ ಮಾವರಿಗೆ ಸಂದರ್ಶನವನ್ನು ಮಾಡಲು ಇಚ್ಛಿಸುತ್ತೇನೆ. ಇವರು ಮೊಮ್ಮಸಾದಲ್ಲಿ ಸಿಮೆಂಟ್ ಫ್ಯಾಕ್ಟರಿಯಲ್ಲಿ MD ಆಗಿ ಕೆಲಸ ಮಾಡಿ ಅನೇಕ ಸಾಧನೆಗಳನ್ನು ಮಾಡಿರುವರು. ಇವರ ಸಾಧನೆಯನ್ನು ನಾನು ಹೇಳಿದರೆ ಕಮ್ಮಿಯಾಗಬಹುದು. ಆದ ಕಾರಣ ಅವರ ಮೂಲಕವೇ ಅವರ ಸಾಧನೆಯನ್ನು ಇಂದು ನಾವೆಲ್ಲರೂ ಕೂಡ ತಿಳಿದುಕೊಳ್ಳೋಣ. ತಮ್ಮ ಹೆಸರು? ನನ್ನ ಹೆಸರು KS ಚಂದ್ರಶೇಖರಯ್ಯ. ನೀವು ಹುಟ್ಟಿದೂರು? ಹುಟ್ಟಿದೂರು ಕಿಕ್ಕೇರಿ, KR ಪೇಟೆ ತಾಲೂಕು, ಮಂಡ್ಯ ಜಿಲ್ಲೆ. ನಿಮ್ಮ ತಂದೆ ತಾಯಿ ಹೆಸರು? ನಮ್ಮ ತಂದೆ ಹೆಸರು ಕೊಪ್ಪ ಶ್ರೀಕಂಠಯ್ಯ, ತಾಯಿ ಲಕ್ಷ್ಮೀ. ನೀವು ನಿಮ್ಮ ಜನ್ಮ ದಿನಾಂಕ? 4/4/1957. ನೀವು ಚಿಕ್ಕವರಿದ್ದಾಗ ಯಾವ ರೀತಿಯಾದಂತಹ ತುಂಟಾಟಗಳನ್ನ ಮಾಡಿದ್ರಿ? ನಾವು ಚಿಕ್ಕವರಿದ್ದಾಗ ದಾಲ್ಚಿನ್ನಿ ಆಡ್ತಿದ್ವಿ, ಆಮೇಲಿಂದ ಗೋಲಿ ಆಡ್ತಿದ್ವಿ, ಗಾಳಿಪಟ ಆಡ್ತಿದ್ವಿ, ಮತ್ತು ಕಬಡ್ಡಿನಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಚಿಕ್ಕಂದಿನಲ್ಲಿ. ನೀವು ತಮ್ಮ ಬಾಲ್ಯದ ದಿನಗಳನ್ನ ಅಂದರೆ ಶಾಲೆಗೆ ಹೋಗ್ತಿದ್ರೆ ಆ ಶಾಲೆಯಲ್ಲಿ ನಿಮಗೆ ಯಾವ್ದಾದ್ರು ಹೋಮ್ವರ್ಕ್ ಮಾಡ್ಕೊಳ್ದೇನೆ ಬಯಸ್ಕೊಂಡಿದ್ದ ದಿನಗಳಿದೆಯಾ? ನಾನು ನಮ್ಮ ಪರಿವಾರ ಬಂದಿದ್ದು ತುಂಬ ಕಡು ಕುಟುಂಬದಿಂದ. ನಾನು ಪೇಪರ್ನ ದಿನಪತ್ರಿಕೆಯನ್ನು ಕೊಡುತ್ತಿದ್ದೆ. ಆವಾಗ ನಾನು 9th ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ನಮ್ಮಲ್ಲಿ ಒಬ್ಬರು DS ಕೇಶವಾಚಾರ್ಯನವರು ನಮ್ಗೆ ಹೇಳಿದ್ರು. ಸೊ ಅದನ್ನು ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು. ಅವತ್ತು ನಾನು ಕರೆದು ಹೇಳಿದ್ರು, ನೀನು ಬರೀ ಪೇಪರ್ ಕೊಡೋಕ್ಕೆಲ್ಲ ಆಯಿತು, ಏನು ಮಾಡಿದ್ರೆ ಜೀವನದಲ್ಲಿ ಅಂತ ಹೇಳಿದ್ರು. ಅದನ್ನೇ ಒಂದು ಸಾಧನೆ ಅಂತ ತಿಳ್ಕೊಂಡು ಅದನ್ನು ಒಂದು ಮೆಟ್ಟಿಗೆ ತಿಳ್ಕೊಂಡು ನಾನು ಮುಂದುವರೆದೆ. ಇವತ್ತಿನ ದಿವಸ ಅವರು ಕೂಡ ನಮ್ಮನ್ನು ಯಾವತ್ತೂ ಜಾಸ್ಕೊತಾ ಇದ್ದಾರೆ. ನೀವು ಚಿಕ್ಕವರಿದ್ದಾಗ ನಿಮ್ಗೆ ಏನು ಆಗಬೇಕಂತ ಆಸೆ ಇತ್ತು? ನಾನು ಚಿಕ್ಕವನಿದ್ದಾಗ ಪರ್ಟಿಕ್ಯುಲರ್ಲಿ ಕೆಮಿಸ್ಟ್ರಿ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು. ಅದಕ್ಕೆ ರಸಾಯನಶಾಸ್ತ್ರದಲ್ಲಿ ಲೆಕ್ಚರ್ ಆಗಬೇಕು ಅಂತ ನನಗೆ ಮೊದಲ ಆಸಕ್ತಿ ಇತ್ತು. ಅದಾದಮೇಲೆ ನನಗೆ ಸ್ವಲ್ಪ ಕಾಳಜಿ ಇತ್ತು ಫೈನಾನ್ಷಿಯಲ್ ಕಂಟ್ರೋಲ್, ದಟ್ ಈಸ್ ಬ್ಯಾಂಕಲ್ಲಿ ಬ್ಯಾಂಕ್ ಮ್ಯಾನೇಜರ್ ಅಥವಾ ಬ್ಯಾಂಕಲ್ಲಿ ಸೆಟಲ್ ಹೋಗಬೇಕು ಅಂತ ಇಂಟ್ರೆಸ್ಟ್ ಇತ್ತು. ಅದಾದಮೇಲೆ ನನಗೆ ಇಂಟ್ರೆಸ್ಟ್ ಸ್ವಲ್ಪ ಆಮೇಲಿಂದ ಬಂತು ಇಂಟ್ರೆಸ್ಟ್. ನಿಮಗೆ ಯಾವ ವರ್ಷದಲ್ಲಿ ಕೆಲಸ ಸಿಕ್ತು? ನಾನು ಪ್ರಾರಂಭಿಸೋದು 1979 ಫೆಬ್ರವರಿ 15ನೇ ತಾರೀಕಿನಿಂದ ಮೈಸೂರು ಸಿಮೆಂಟ್ ಅಂತ ತುಮಕೂರಿನ ಹತ್ತಿರ ಮೈಸೂರು ಸಿಮೆಂಟ್ ಇತ್ತು, ಅಲ್ಲಿಂದ ಶುರು ಮಾಡಿದೆ. ಆ್ಯಸ್ ಎ ಟ್ರೈನಿ ಇಂಜಿನಿಯರ್ ಆಗಿ ಶುರು ಮಾಡಿದೆ. ಅಲ್ಲಾದ ನಮ್ಗೆ ಅನುಭವಗಳೇನಾದರೂ? ಅಲ್ಲಿ ನಾನು 4.5 ವರ್ಷ ಕೆಲಸ ಮಾಡಿದೆ. ಆಗ ಆ ಫ್ಯಾಕ್ಟರಿ 300 ಮತ್ತು 600 ಟನ್ಗಳ ಕೆಪಾಸಿಟಿ 2 ಕೇಂದ್ರಗಳಿತ್ತು. ಅದರಲ್ಲಿ ನಾನು ಟ್ರೈನ್ ಆದೆ. ಮತ್ತು ನನಗೆ ಕಂಪ್ನಿಯವರು NCBM ಅಂದ್ಬಿಟ್ಟು ನ್ಯೂ ದೆಹಲಿನಲ್ಲಿ ಕಳಿಸಿ ಟ್ರೈನಿಂಗ್ ಕೊಡಿಸಿದ್ರು. ತದನಂತರ NCBM ಅನ್ನೋರೇ ಆಗ ಒಬ್ಬರು ಡಾಕ್ಟರ್ ಗೋಪಿನಾಥ್ ಅಂತ ಅವರ ಪರಿಚಯ ಇತ್ತು. ಡಾಕ್ಟರ್ ಗೋಪಿನಾಥ್ ಅವರು ಸಿಮೆಂಟ್ ಇಂಡಸ್ಟ್ರಿನಲ್ಲಿ 30% ಉತ್ಪಾದನೆ ಜಾಸ್ತಿ ಮಾಡಲಿಕ್ಕೆ ಒಂದು ಪ್ರಿಕಾಷನ್ ಟೆಕ್ನಾಲಜಿ ತಂದಿದ್ದರು. ಅದರಲ್ಲಿ ನಾನು ಅವರ ಜೊತೆಯಲ್ಲಿ ಕೆಲಸ ಮಾಡಿ ಬೆಳಗ್ಗೆ ರಾತ್ರಿ ಕಂಟಿನ್ಯೂಸ್ 5 ದಿನಗಳ ಕೆಲಸ ಮಾಡಿ ಆ ಕಂಪನಿಯ ಔಟ್ಪುಟ್ಟನ್ನು 30% ಪ್ರೊಡಕ್ಷನ್ ಜಾಸ್ತಿ ಮಾಡಿದ್ವಿ. ಅದು ನನಗೆ ಮೊದಲ ಅನುಭವ. ಒಬ್ಬ ಸೈಂಟಿಸ್ಟ್ ಕೆಳಗಡೆ ನಾನು ಡೈರೆಕ್ಟ್ ಕೆಲಸ ಮಾಡಿದೆ. ನಾನು ಟ್ರೈನಿಂಗ್ ಆಗಿದ್ದಾಗಲೇ ಅವರು ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು ನನ್ನ ಬಾಸ್ಗೂ ಕೂಡ ಹೇಳಿ ಇವನೇ ನನಗೆ ಬೇಕು ಅಂತ ಇದು ಮಾಡಿದ್ರು. ಅದರಿಂದ ನನಗೆ ಕಲೀಲಿಕ್ಕೆ ತುಂಬ ಅವಕಾಶ ಸಿಕ್ತು. ಅದರಂತೆ ನಾನು ಕೆಲಸ ಮಾಡಲಾಗಿ 30% ಔಟ್ಪುಟ್ ಇದಾಯಿತು. ಅದನ್ನು ನಿಯತಕಾಲಿಕ NCBM ಮತ್ತು ಇಂಟರ್ನ್ಯಾಷನಲ್ ಸಿಮೆಂಟ್ ಇಂಡಸ್ಟ್ರಿನಲ್ಲಿ ಪಬ್ಲಿಷ್ ಆಗಿದೆ. 30% ಪ್ರೊಡಕ್ಷನ್ ತಿಳಿಸಿದೆ. ಅದು ನನಗೆ ಮೊದಲ ಕೋಟಿಗಲಸು. ನಾನು ನನ್ನ ಆರಂಭಿಕ ಜೀವನದ ಮೊದಲ ಹೆಜ್ಜೆ. ನೀವು ಎಷ್ಟನೇ ವರ್ಷಕ್ಕೆ ಮದುವೆ ಆದ್ರಿ? ನಾನು ಮದುವೆ ಆದಾಗ 20 ವರ್ಷ. ಹಾಗೆ ನೀವು ಕೀನ್ಯಾಕ್ಕೆ ಹೋದ್ರಲ್ವಾ, ಅಲ್ಲಿ ಆಗ ನಿಮ್ಗೆ ಎಷ್ಟು ವರ್ಷ ಆಗಿತ್ತು? ಇಲ್ಲ, ನಾನು ಮೈಸೂರು ಸಿಮೆಂಟ್ದಲ್ಲಿ ಅದು ತುಂಬ ದೂರದ ಇದು ದಾರಿ. ನಾನು ಮೈಸೂರು ಸಿಮೆಂಟಲ್ಲಿ 4.5 ವರ್ಷ ಇದ್ದು ಅದಾದಮೇಲೆ ನಾನು ಲಾರ್ಸನ್ ಆ್ಯಂಡ್ ಟೂಬ್ರೋ ಹೋದೆ. ಅಲ್ಲೂ ಕೂಡ ಒಂದು ನ್ಯೂ ಇಂಡಸ್ಟ್ರಿ, ದಟ್ ಈಸ್ ಎರೆಕ್ಷನ್ ಕಮಿಷನ್ ಮಾಡಿ ಇದು ಮಾಡಿದೆ.
3,000 ಟನ್ TPD ಪ್ರೊಡಕ್ಷನಲ್ಲಿ ಎರೆಕ್ಷನ್ನು ಕಮಿಷನ್ ಮಾಡಿ ಆ ಪ್ಲ್ಯಾಂಟನ್ನು ಆಪರೇಷನ್ ಮಾಡಿದೆ. ಅದಾದ ಮೇಲೆ ಇನ್ನೊಂದು ಪ್ಲ್ಯಾಂಟ್ ಜೈತರಿ ಅಂದ್ಬಿಟ್ಟು ಮಧ್ಯಪ್ರದೇಶ ಹೋದೆ. ಅಲ್ಲಿ 3 ವರ್ಷ ನಾನು ಕೆಲಸ ಮಾಡಿದೆ. ಅಲ್ಲೂ ಕೂಡ ಕ್ರೂಡ್ ಪೊಲಿಷಿಯಸ್ ಅವ್ರು ಸಪ್ಲೈ ಮಾಡಿರೋ ಫ್ಯಾಕ್ಟ್ರಿನಲ್ಲಿ ನಾನು ಎರೆಕ್ಷನ್ ಕಮಿಷನ್ ಮಾಡಿ ಆ ಪ್ಲ್ಯಾಂಟನ್ನು ಆಪರೇಷನ್ ಮಾಡಿದೆ. ಅದಾದ ಮೇಲೆ ನಾನು ಗುಜರಾತ್ಗೆ ಹೋದೆ ಆ್ಯಸ್ ಎ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ. ಅಲ್ಲಿ ನಾನು 5 ವರ್ಷ ಕೆಲಸ ಮಾಡಿದೆ. ಅಲ್ಲೂ ಕೂಡ 3,500 ಟನ್ ಪ್ರೊಡಕ್ಷನಿಂದ 4,200 ಟನ್ಗೆ ತಂದೆ. ಅದು ಸಣ್ಣ ಪುಟ್ಟ ಕೆಲಸಗಳಿಂದ ಸಣ್ಣ ಪುಟ್ಟ ಸಜೆಷನ್ಗಳಿಂದ ಕೊಟ್ಟಾಗೆ ಅದು 4,500 ಟನ್ಗೆ ಬಂತು. ಅಲ್ಲಿಂದ ಹೋಗಿ ನಾನು ಮತ್ತೆ ಗುಜರಾತ್ ಅಂಬುಜಾ ಸಿಮೆಂಟ್ ಅಂತ ಅಂಬುಜಾ ಸಿಮೆಂಟಿಗೆ ಬಂದೆ ಆ್ಯಸ್ ಎ ಜನರಲ್ ಮ್ಯಾನೇಜರ್ ಆಗಿ. ಅಲ್ಲಿ ನಾನು ಅಂಬುಜಾದಲ್ಲೂ ಕೂಡ ನ್ಯೂ ಎರೆಕ್ಷನ್ ಪ್ಲ್ಯಾಂಟು 3,600 ಟನ್ನಿಂದ 4,800 ಟನ್ ತನಕ ಮಾಡಿದ್ವಿ. ಕೇವಲ ಸಣ್ಣ ಪುಟ್ಟ ಸಜೆಷನ್ ಕೊಟ್ಟು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ವಿ. ಹೀಗಾಗಿ ಪರ್ಟಿಕ್ಯುಲರ್ಲಿ ಸಿಮೆಂಟ್ ಉತ್ಪಾದನೆ ಮಾಡಬೇಕಾದ್ರೆ ನಮಗೆ ಪವರು 106 ಯೂನಿಟ್ ಪರ್ ಟನ್ ಬೇಕಾಗಿತ್ತು. 3 ವರ್ಷದ ಸತತ ಪ್ರಯತ್ನದಿಂದ ಅದನ್ನು 86.2 ಯೂನಿಟ್ಗೆ ತಂದ್ವಿ. ಅಂದರೆ ಪ್ರತಿ ತಿಂಗಳಿಗೆ 6 ಕೋಟಿ ರೂಪಾಯಿಗಳ ಕೇವಲ ವಿದ್ಯುತ್ತಿನ ಬಿಲ್ಲಿಂದ ಕಡಿಮೆ ಆಯಿತು. ಹೀಗಾಗಿ ಆ ಕಂಪನಿಗೆ ಪ್ರತಿ ವರ್ಷ 72 ಕೋಟಿ ರೂಪಾಯಿಗಳ ಬೆನಿಫಿಟ್ ಆಯಿತು. ಇದು ನಾನು ಹೇಳ್ತಾ ಇದ್ದು 2006ನಲ್ಲಿ. ನಾನು ಆಗ ಮ್ಯಾನೇಜ್ಮೆಂಟು ನನಗೆ ಜನರಲ್ ಮ್ಯಾನೇಜರ್ ಪ್ರೊಡಕ್ಷನ್ ನೋಡ್ಕೊಳ್ಳೋದಾದರೆ ನನಗೆ ಎನರ್ಜಿ ಚೇರ್ಮನ್ ಅಂತ ಡೆಸಿಗ್ನೇಷನ್ ಕೊಟ್ಟಿದ್ದರು. ಹಾಗಾಗಿ ಪ್ರತಿಯೊಬ್ಬರು ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಇನ್ಸ್ಟ್ರೂಮೆಂಟ್ ಮತ್ತು ಪ್ರೊಡಕ್ಷನ್ ಎಲ್ಲರನ್ನೂ ಸೇರಿಸ್ಕೊಂಡು ಒಂದು ಟೀಮ್ ಮಾಡಿ ಟೀಮ್ಗೆ ಈ ಕೆಲಸ ಮಾಡಿ ಅಂತ ನನ್ನ ಅನುಭವಗಳನ್ನು ಅದನ್ನೆಲ್ಲದೂ ಇಟ್ಟು ಪ್ರತಿಯೊಬ್ಬರಿಂದ ಮಾತಾಡಿ ವಿಚಾರ ಮಾಡಿ ತದನಂತರ ಡಿಸಿಷನ್ ತಗೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾಯಿದ್ವಿ. ಹೀಗೆ ಸತತವಾಗಿ ಅಂದರೆ 2003ರಿಂದ 2006 ತನಕ ನಾವು ಸತತವಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡಿದಾಗೆ 106 ಯೂನಿಟಿಂದ 80 ಯೂನಿಟಿಗೆ ಬಂದ್ವಿ. 20.6 ಕಿಲೋವಾಟ್ ಅವರ್ ಪರ್ ಟನ್ ಸಿಮೆಂಟ್ ಉತ್ಪನ್ನ ಮಾಡೋದಲ್ಲಿ ಕಡಿಮೆ ಆಯಿತು. ಹೀಗಾಗಿ ನಮಗೆ ಫಸ್ಟ್ ನ್ಯಾಷನಲ್ ಅವಾರ್ಡ್ಸು ಪ್ರೆಸೆಂಟೇಷನ್ ಕೊಟ್ಟರು. ಅದನ್ನು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಂದ ನಮ್ಮ ಕಂಪನಿಗೆ ಸಿಕ್ತು. ಅದರಲ್ಲಿ ನಾನು ಮೇಯ್ನ್ ಆ್ಯಸ್ ಎ ಎನರ್ಜಿ ಚೇರ್ಮನ್ ಆಗಿ ಕೆಲಸ ಮಾಡಿದ್ದೆ. ಇದೊಂದು ಒಟ್ಟಿಗೆ ನನಗೆ ವೆದರ್ ಕ್ಯಾಪ್ ಅಂತ ಹೇಳ್ಬೋದು. ನಾನು ಇಂಡಿಯಾದಲ್ಲಿ ನಿಯರ್ಲಿ 30 ವರ್ಷಗಳು ಅಂದರೆ 3 ಡೆಕೆಡ್ ನಾನು ಕೆಲಸ ಮಾಡಿದ್ದೆ. ಅದು ಮುಗಿಸ್ಕೊಂಡು ನಾನು ದುಬೈ ದಟ್ UAEನಲ್ಲಿ ಹೋದೆ. ನನಗೆ ಅಂಬುಜಾದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಒಂದು NCBM ಸೆಮಿನಾರ್ ಇತ್ತು. ಅದರಲ್ಲಿ ಒಂದು ಲೆಕ್ಚರ್ ಇದಿತ್ತು ರಿಫ್ರಾಕ್ಟರಿ ಮ್ಯಾನೇಜ್ಮೆಂಟಲ್ಲಿ. ಆ ರಿಫ್ರಾಕ್ಟರಿ ಮ್ಯಾನೇಜ್ಮೆಂಟಲ್ಲಿ ಲೆಕ್ಚರ್ ಕೊಡಬೇಕಾದ್ರೆ ನಾನು ಹೇಳ್ತಿದ್ದೆ, ಒಳ್ಳೆಯ ರಿಫ್ರಾಕ್ಟರಿ ಬ್ರಿಕ್ಸನ್ನು ಕ್ವಾಲಿಟಿನ ಉಪಯೋಗಿಸಿದ್ರೆ ಸುಮಾರು 6 ತಿಂಗಳಿಂದ 1 ವರ್ಷ ರಿಫ್ರಾಕ್ಟರಿ ಲೈಫ್ ಬರುತ್ತೆ ಅಂತ ಅದನ್ನು ಹೇಳ್ತಾ ಇದ್ದೆ, ಲೆಕ್ಚರ್ ಮಾಡ್ತಿದ್ದೆ. ಆಗ ಸಭಿಕರಲ್ಲಿ ಒಬ್ಬರಾದ ಮ್ಯಾನೇಜಿಂಗ್ ಡೈರೆಕ್ಟರ್ ಒಬ್ಬರಿದ್ದರು. ಅವರು UAEಯಿಂದ ಬಂದಿದ್ದರು. ಅವರು ಆಮೇಲಿಂದ ಕರೆದು ಇಂಟರ್ವ್ಯೂ ಮಾಡಿ ನಮ್ಮಲ್ಲಿ ಬನ್ನಿ ಅಂತ ಹೇಳಿದರು. ಆಮೇಲಿಂದ 1 ತಿಂಗಳು ಇಟ್ಕೊಂಡು 1 ತಿಂಗಳಾದಮೇಲೆ ನಾನು UAE ಹೋಗಿದ್ದೆ. ಅಲ್ಲಿ ಪ್ಲ್ಯಾಂಟೆಲ್ಲ ಸರ್ವೆ ಮಾಡಿದ್ಮೇಲೆ ಅವರು ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿದ್ರು. ಈ ಥರ ಈ ಪ್ಲ್ಯಾಂಟನ್ನು ಇಂಪ್ರೂವ್ ಮಾಡ್ಬೋದು ಅಂತೇಳಿ 4,200 ಟನ್ನಿಂದ 4,850 ಟನ್ ಮಾಡಿದ್ವಿ. ಒಂದು ದಿವಸಕ್ಕೆ 680 ಟನ್ ಪ್ರೊಡಕ್ಷನ್ ಆಗ್ತಾಯಿತ್ತು. ಅದಲ್ಲದೆ ರಿಫ್ರಾಕ್ಟರಿ ಕೇವಲ ಒಂದೊಂದು ವಾರದಲ್ಲಿ ಪ್ಲ್ಯಾಂಟ್ ನಿಲ್ತಾಯಿತ್ತು. ಆದರೆ ನಾವು ನನ್ನದೇ ಆದ ಒಂದು ಪ್ರಾಕ್ಟಿಕಲ್ ಅನುಭವದಿಂದ ರಿಫ್ರಾಕ್ಟರಿನ ಡಿಸೈನ್ ಮಾಡಿ ತರಿಸ್ಕೊಂಡಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡಲಾಗಿ ಆ ಫ್ಯಾಕ್ಟ್ರಿ ರಿಫ್ರಾಕ್ಟರಿ ಮ್ಯಾನೇಜ್ಮೆಂಟು 502 ಅಂದರೆ 1.5 ವರ್ಷ ನಾವು ಕಿಲ್ಲ ಹೊರಗಡೆ ಹೋಗಲಿಲ್ಲ. ಹೀಗಾಗಿ ಮ್ಯಾನೇಜ್ಮೆಂಟ್ಗೆ ಡೀಸೆಲ್ ಉಳಿತಾಯ ಆಯಿತು, ಕೋಲ್ ಸೇವ್ ಆಯಿತು, ಪ್ರಾಡಕ್ಟಿವಿಟಿ ಇಂಪ್ರೂವ್ ಆಯಿತು ಮತ್ತು ಕಾಸ್ಟ್ ಕಡಿಮೆ ಆಯಿತು. ನಾನು UAEನಲ್ಲಿದ್ದಾಗ ಅವರು ನಾನು ಕೆಲವೊಂದು ಸಂದರ್ಶನ ಎಲ್ಲ ತೊಗೊಂಡಿದ್ದರು. ಅವರು ಕೆಲವರು ದಟ್ ಈಸ್ UAEನಲ್ಲಿ ಒಂದು ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಇದೆ. ಇದಕ್ಕೂ ಕೂಡ ನನ್ನ ಅಪಾಯಿಂಟ್ಮೆಂಟ್ ಮಾಡಿದರು. ಪ್ರತಿ UAEನ ಪ್ರತಿಯೊಂದು ಫ್ಯಾಕ್ಟ್ರಿ ನಾನು ವಿಸಿಟ್ ಮಾಡಿ ಅವರ ಪ್ರೊಡಕ್ಷನ್ ಏನು ಪೊಟೆನ್ಷಿಯಲ್ ಅಂತ ಸರ್ವೆ ಮಾಡಿ ರಿಪೋರ್ಟ್ ಕೊಟ್ಟಿದ್ದೆ. ಆಗ UAE ಪ್ರಾಡಕ್ಟಿವ್ ಅಸೋಸಿಯೇಷನ್ಗೆ ನಾನು ಹೆಡ್ ಆಗಿ ಕೆಲಸ ಮಾಡಿದ್ದೆ. ಅದು ನನಗೆ ಹೆಮ್ಮೆ ವಿಷಯ.
ಇಲ್ಲಿ ಇಂಡಿಯಾದಲ್ಲಿದ್ದಾಗ ಪವರಿಂದ ಬಂತು, ಅಲ್ಲಿ ಬಂದಾಗ ಫ್ಯಾಕ್ಟ್ರಿ ಮ್ಯಾನೇಜ್ಮೆಂಟ್ ಬಂತು. ನಾನು ಇಂಡಿಯಾದಲ್ಲಿದ್ದಾಗ 55 ಸಜೆಷನ್ ಬಂದಿದೆ, 55 ಸಜೆಷನ್ ಅವಾರ್ಡ್ ಕೊಟ್ಟಿದ್ದೀನಿ ಮ್ಯಾನೇಜ್ಮೆಂಟು. ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಲಾಗೆ ಇಷ್ಟೊಂದು ಬೆನಿಫಿಟ್ ಆಯಿತು. ತದನಂತರ ನಾನು ಕೀನ್ಯಾಗೆ ಹೋದೆ. ಕೀನ್ಯಾದಲ್ಲಿ 15 ವರ್ಷ ನಾನು ಕೆಲಸ ಮಾಡಿದೆ. ನಾನು ಅಲ್ಲಿ ಜಾಯಿನ್ ಪ್ಲಾಂಟ್ ಹೆಡ್ ಇದರಿಂದ ಅಲ್ಲಿ ನಾನು ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಇನ್ಸ್ಟ್ರೂಮೆಂಟ್ ಪ್ರೊಡಕ್ಷನ್ನು ಮತ್ತು ಕ್ವಾಲಿಟಿ ಕಂಟ್ರೋಲ್, ಮೈನಿಂಗು ಆ್ಯಂಡ್ ಫೈನಾನ್ಸ್ ಪ್ರತಿಯೊಂದು ಹೆಡ್ಡಾಗಿ ನೋಡಿಕೊಂಡೆ. ಅಲ್ಲೂ ಕೂಡ ಹೊಸ ಫ್ಯಾಕ್ಟರಿ ಆಗಿನ್ನೂ ಪ್ರೀ ಹೀಟರ್ ಮೊದಲನೇ ಹಂತದಲ್ಲಿತ್ತು. ಅದನ್ನು ಎರೆಕ್ಷನ್ ಮಾಡಿ ಕಮಿಷನ್ ಮಾಡಿದ್ವಿ. ಕಮಿಷನ್ ಮಾಡಿ ಅವರ ಪ್ರೊಡಕ್ಷನ್ 3,000 ಟನ್ ಬಂತು. ಆದಮೇಲೆ ನೆಕ್ಸ್ಟ್ 2ನೇ ಕಿಲ್ ಬಂತು. ಅದು ಕೊರೋನಾ ಪೀರಿಯಡಲ್ಲಿ ಸುಮಾರು 30 ಇಂಜಿನಿಯರ್ ಬರಬೇಕಾಯಿತು, ಜರ್ಮನಿ, ಇಂಡಿಯಾ ಮತ್ತು ಇಂಗ್ಲೆಂಡ್ ಇದರ ಕಡೆಯಿಂದ. ಆ ಟೈಮಲ್ಲಿ ಯಾರೂ ಬರಲಿಲ್ಲ. ಆದರೆ ನನಗೆ ಅನುಭವ ಇರೋದ್ರಿಂದ ನಮ್ಮ ಮ್ಯಾನೇಜ್ಮೆಂಟ್ನಲ್ಲಿರೋ ದಟ್ ಈಸ್ ಡೈರೆಕ್ಟರ್, ಚೇರ್ಮನ್ ಅವರು ಹೇಳಿದ್ರು, ಚಂದ್ರಶೇಖರ್ ಯುವರ್ ವೆಲ್ ಎಕ್ಸ್ಪೀರಿಯನ್ಸ್, ಯುವರ್ ಕಮಿಷನ್ ಮಾಡಿ ಏನೇ ಬಂದರೂ ನಾನು ನೋಡ್ಕೋತೀವಿ ಅಂತ ಹೇಳಿದ್ರು. ಈಗ ನನ್ನ ಒಬ್ಬನ ಡೈರೆಕ್ಷನಿಂದ ಪ್ರತಿಯೊಬ್ಬರು ಈ ಥರ ಮಾಡೋದು, ಪ್ರೋಟೋಕಾಲ್ ಮಾಡಿ ಕಮಿಷನ್ ಮಾಡಿ ಅದು ಸಕ್ಸಸ್ ಮಾಡಿದ್ವಿ. ಸುಮಾರು 32 ಜನ ಇಂಜಿನಿಯರ್ ಇರಬೇಕಾದ ಆ ಕೊರೋನಾ ಪೀರಿಯಡಲ್ಲಿ ನಾವು ಅದನ್ನು ಕಮಿಷನ್ ಮಾಡಿ ನಂಬರ್ 1 ಇನ್ ದ ಪ್ಲ್ಯಾಂಟ್ ಪರ್ಟಿಕ್ಯುಲರ್ ಕೀನ್ಯಾ ಕನ್ಸ್ಕೊಂಡು. ಅದು ಕ್ವಾಲಿಟಿ ಬಗ್ಗೆಯೂ ನಂಬರ್ 1 ಬಂತು, ಮತ್ತು ಕ್ವಾಂಟಿಟಿದು ಕೂಡ ನಾವು ಏನು 100%, 120% ತೆಗೆದುಕೊಂಡು 5,000 ಟನ್ ಪ್ರೊಡಕ್ಷನಿಂದ 6,020 ಟನ್ ತನಕ ತೊಗೊಂಡಿದ್ವಿ. ಏತನ್ಮಧ್ಯೆ 3 ತಿಂಗಳಾದಮೇಲೆ ಕೊರೋನಾಗೆಲ್ಲ ಕಡಿಮೆ ಆದಮೇಲೆ ಅವ್ರ ಇಂಜಿನಿಯರ್ ಬಂದು ಪ್ರೊಡಕ್ಟಿವಿಟಿ ಬ್ಯಾಲೆನ್ಸಿಂಗ್ ಮಾಡಿದ್ರು. ಆ ಟೈಮಲ್ಲಿ ದೇರ್ ವಾಸ್ ಎ ಇನ್ನರಿಂಗ್ ಪ್ರಾಬ್ಲಮಿಂದ ಕೋಲ್ ಮಿಲ್ ಬಂತು. ಕೋಲ್ ಮಿಲ್ಲಲ್ಲಿ ಕೋಲ್ ಗ್ರೈಂಡ್ ಮಾಡೋದು ಆಗ್ತಿರಲಿಲ್ಲ. ಅದಕ್ಕೆ ಪ್ಲ್ಯಾಂಟನ್ನು 3 ತಿಂಗಳು ಬಂದ್ ಮಾಡಿದ್ರು. ಆಗ ನಾನು ಸಜೆಷನ್ ಕೊಟ್ಟೆ, ಏಕೆ ನಂಬರ್ 1 ಕಿಲನ್ನಿಂದ ಕೋಲ್ ಮಿಲ್ ಕೆಪಾಸಿಟಿ 30 ಟನ್ ಇದೆ, ಇದನ್ನು ಸ್ವಲ್ಪ ಇನ್ಕ್ರೀಸ್ ಮಾಡಿ ಈ ಕೋಲನ್ನು ಆ ಮಿಲ್ಗೆ ಟ್ರಾನ್ಸ್ಫರ್ ಮಾಡಿದ್ರೆ ಆ ಕಿಲನ್ ರನ್ ಮಾಡ್ಬೋದು ಅಂತ ಹೇಳಿದೆ. ಅದನ್ನು TKL ಜರ್ಮನ್, ಇಂಗ್ಲೆಂಡ್ ಆ್ಯಸ್ ವೆಲ್ ಆಸ್ TKL ಇಂಡಿಯಾದವರು ಸಪ್ಲೈರು ಕೂಡ ಭಾಳ ಅಪ್ರಿಷಿಯೇಟ್ ಮಾಡಿ ಅದನ್ನು ವಿತಿನ್ 36 ಅವರ್ಸ್ ಪೈಪ್ಲೈನನ್ನು ಹಾಕಿ ಅದನ್ನು ಕೋಲ್ ಮಿಲ್ಲನ್ನು ಈ ಜಾಸ್ತಿ ಎನ್ಹಾನ್ಸ್ ಮಾಡಿ 30ರಿಂದ 36 ಟನ್ ಮಾಡಿ ನಮ್ಮ ಪ್ರೊಡಕ್ಷನನ್ನು ಈ ಪ್ರೊಡಕ್ಷನ್ ಅರೌಂಡ್ 62% ಕ್ಲಿಂಕರ್ ಪ್ರೊಡಕ್ಷನ್ ಅಲ್ಲಿ ಮಾಡಿದ್ವಿ. ಸುಮಾರು 3 ತಿಂಗಳ ಕಾಲ ಆ ಪ್ಲ್ಯಾಂಟ್ ಬಂದಾಗಬೇಕಾದ್ರೆ ನಾವು 2,60,000 ಟನ್ ಕ್ಲಿಂಕರ್ ಮಾಡಿದ್ವಿ. ಹೀಗಾಗಿ ಕಂಪನಿಗೆ ಮಿನಿಮಮ್ 1 ಟನ್ಗೆ ನಮಗೆ $25 ಇಂಟು 2 ಲಕ್ಷ ಮತ್ತಲಬ್ 1 ಲಕ್ಷ ಡಾಲರ್ ಒಂದೊಂದು ತಿಂಗಳೇ ಸೇವ್ ಆಯಿತು. ಹೀಗಾಗಿ ಬಿಲಿಯನ್ಸ್ ಟುಗೆದರ್, ಅಂದರೆ ಅಷ್ಟು ದುಡ್ಡು ಸೇವ್ ಆಯಿತು. ಹೀಗಾಗಿ ನಮ್ಮ ಮ್ಯಾನೇಜ್ಮೆಂಟ್ ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಪ್ಲ್ಯಾಂಟನ್ನು ಕೂಡ ಬಂದ್ ಮಾಡಿದ್ರೆ ನಾವು ರನ್ ಮಾಡಲಿದ್ದಕ್ಕೆ ತುಂಬ ಅಪ್ರಿಷಿಯೇಟ್ ಬಂತು. ಅದ್ರ ಜೊತೆಗೆ ಈಗ ಪ್ಲ್ಯಾಂಟನ್ನು ಏನೇ ಸಣ್ಣ ಪುಟ್ಟ ಕಾರ್ಯಕ್ರಮ ಎಲ್ಲ ಹಾಕ್ಕೊಂಡು ಪ್ಲ್ಯಾಂಟನ್ನು ಆಪ್ಟಿಮೈಸ್ ಮಾಡಿದ್ವಿ. ಅದರ ಜೊತೆಯಲ್ಲಿ ನಾವು ಬರೀ ಸಿಮೆಂಟ್ ಇಂಡಸ್ಟ್ರಿನ ಬಂದರೆ ಇಲ್ಲಿ ಎನ್ವೈರನ್ಮೆಂಟ್ ಮಾಡೋಣ ಅಂತ ನಾವು ಎನ್ವೈರನ್ಮೆಂಟ್ ದೃಷ್ಟಿ ಇಟ್ಕೊಂಡು ಮೈನ್ಸಲ್ಲಿ, ಪ್ಲ್ಯಾಂಟ್ ಒಳಗಡೆ, ಕಾಲೋನಿನಲ್ಲಿ ಮತ್ತು ಮೇನ್ ರೋಡ್ ಹೋಗೋ ರೋಡಲ್ಲಿ ಎಲ್ಲ ಸೇರಿಕೊಂಡು ನಾವು ಪ್ಲಾಂಟೇಷನ್ ಶುರು ಮಾಡಿದ್ವಿ. ಕಳೆದ 10ರಿಂದ 12 ವರ್ಷಗಳ ಕಾಲ ಸತತವಾಗಿ ಪ್ರತಿಯೊಂದು ದಿವಸ ನಾವು 300ರಿಂದ 350 ಗಿಡಗಳನ್ನ ಭೂಮಿಗೆ ಹಾಕಿದ್ವಿ. ಅದರದ್ದು ಸರ್ವೈವಲ್ಗೆ ಮೋರ್ ದನ್ 99% ಆಗಿರೋದ್ರಿಂದ ಈಗ 20 ಲಕ್ಷ ಗಿಡಗಳು ಆ ಏರಿಯಾದಲ್ಲಿದೆ. ಸುಮಾರು 3,000 ಎಕರೆ ಏರಿಯಾದಲ್ಲಿ ಅಷ್ಟಿದೆ. ಇಡೀ ಫ್ಯಾಕ್ಟ್ರಿಯ ಒಂದು ಗಾರ್ಡನ್ನಲ್ಲಿದೆ ಅಂತ ಅನಿಸಿದೆ. ಇದನ್ನು ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್, ಚೇರ್ಮನ್, ಅದಲ್ಲದೆ ಕೀನ್ಯಾದಲ್ಲಿ KMA ಕೀನ್ಯಾ ಮ್ಯಾನುಫ್ಯಾಕ್ಚರ್ ಅಸೋಸಿಯೇಷನ್ ಮತ್ತು ಎನ್ವೈರನ್ಮೆಂಟ್ ಮಿನಿಸ್ಟ್ರಿ ಕೂಡ ಬಂದು ಒನ್ ಆಫ್ ದಿ ಬೆಸ್ಟ್ ಎನ್ವೈರನ್ಮೆಂಟ್ ಪ್ಲ್ಯಾಂಟ್ ಅಂತ ಅವಾರ್ಡು ಕೂಡ ಕೊಟ್ಟಿದೆ. ನಮ್ಗೆ ಅಲ್ಲೂ ಕೂಡ ಎನರ್ಜಿ ಅವಾರ್ಡ್ ಸಿಕ್ಕಿದೆ, ಬೆಸ್ಟ್ ಎನ್ವೈರನ್ಮೆಂಟ್, ಬೆಸ್ಟ್ ಕ್ವಾಲಿಟಿ ಸಿಮೆಂಟ್ ಆ್ಯಂಡ್ ಹೈಯೆಸ್ಟ್ ಪ್ರೊಡಕ್ಟಿವಿಟಿ ಇನ್ ಟೋಟಲ್ ಆಫ್ರಿಕಾ ಕಾಂಟಿನೆಂಟ್ ಸಿಕ್ಕಿದೆ. ಇದೊಂದು ನನಗೆ ಹೆಮ್ಮೆಯ ವಿಷಯ. 15 ವರ್ಷಗಳಲ್ಲಿ ಸತತವಾಗಿ ಆ ಪ್ಲ್ಯಾಂಟ್ ಝೀರೋ ಅಂದರೆ ಶೂನ್ಯದಿಂದ 8,000 ಟನ್ ಪ್ರೊಡಕ್ಷನ್ ರೇಟ್ ಇಟ್ಕೊಂಡು ಇವತ್ತಿನ ದಿವಸ 15,000 ಟನ್ ಸಿಮೆಂಟು ಹೊರಗಡೆ ಹೋಗ್ತಾ ಇದೆ, ಮೊಂಬಾಸ ಸಿಮೆಂಟಿಂದ. ಸೊ ನಮ್ಮ ಚೇರ್ಮನ್ ಕೂಡ ಅವರು ಸೋಷಿಯಲ್ ಇದಕ್ಕೆ ತುಂಬ ಅನುವು ಮಾಡಿಕೊಟ್ಟು ಪ್ರತಿಯೊಬ್ಬರು ಸಹಾಯ ಮಾಡಿದ್ದಾರೆ. ಆ ರೀತಿಯಿಂದ
ನನಗೂ ಸ್ವಲ್ಪ ಸಹಾಯ ಮಾಡಬೇಕು ಒಂದು ಕಾಳಜಿ ಬಂತು. ಇದ್ರ ಜೊತೆಗೆ ನಾವು ಹೊರಗಡೆ ರಜಾ ದಿನಗಳಲ್ಲಿ ಮುಂಬಾಸ ಹೋಗಿ, ನಮ್ಮ ಫ್ಯಾಕ್ಟ್ರಿಯಿಂದ ಮುಂಬಾಸ 51 ಕಿಲೋಮೀಟರ್ ದೂರ ಇದೆ. ಮುಂಬಾಸದಲ್ಲಿ ನಾನು ಆರ್ಯ ಸಮಾಜದಲ್ಲಿ ಆರ್ಯ ಸಮಾಜದಲ್ಲಿ ಮುಂಚೆ ಮೆಂಬರ್ ಆಗಿದ್ದೆ, ಅಲ್ಲಿಂದ ಸೆಕ್ರೆಟ್ರಿ, ದೆನ್ ವೈಸ್ ಚೇರ್ಮನ್, ದೆನ್ ಚೇರ್ಮನ್ ಕೆಲಸ ಮಾಡಿದೆ. ಅಲ್ಲೂ ಕೂಡ ನಾವು ಸುಮಾರು 65 ಕೋಟಿ ರೂಪಾಯಿನ ಒಂದು JSS ಸ್ಕೂಲನ್ನು ನಿರ್ಮಾಣ ಮಾಡಿದ್ವಿ. ಅದು ನಮ್ಮ ಪೀರಿಯಡಲ್ಲಿ ಆಯಿತು. ಅದಕ್ಕೆ ಸಿಮೆಂಟು ಮತ್ತು ಕೊಕ್ಕೋ ಜಲ್ಲಿಕಲ್ಲೆಲ್ಲ ನಮ್ಮ ಕಂಪನಿಯ ಡೈರೆಕ್ಟರ್ ಅವ್ರಿಗೆಲ್ಲ ಹೇಳಿ ರಿಕ್ವೆಸ್ಟ್ ಮಾಡಿಕೊಳ್ಳಾಗಿ ಅವರು ಜಂಚಿನ ನಿಯಮ ಅಲ್ಲಿ ಇರೋದ್ರಿಂದ ಆಯಿತು ಮಾಡಿಸಿ ಅಂದ್ಬಿಟ್ಟು 65 ಲಕ್ಷ ರೂಪಾಯಿಗಳ ಸಿಮೆಂಟು ಮತ್ತು ಕೊಟ್ಟಿದ್ದಾರೆ. ಹೀಗಾಗಿ ಅದು ದೊಡ್ಡ ಬಿಲ್ಡಿಂಗನ್ನು 65 ಕೋಟಿ ರೂಪಾಯಿ ಬಿಲ್ಡಿಂಗನ್ನು ನಾವು ಮಾಡಿದ್ವಿ. ಅದು ನನ್ನ ಹೆಮ್ಮೆ ವಿಷಯ. ಹೀಗೆ ನಾವು ಕನ್ನಡ ಸಂಘದಲ್ಲೂ ಕೂಡ ಆ್ಯಕ್ಟಿವ್ ಆಗಿದ್ವಿ. ಅಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಮಾಡಿದ್ವಿ. ಅದೇ ರೀತಿ ತೆಲುಗು ಅಸೋಸಿಯೇಷನ್ ಮತ್ತು ತಮಿಳ್ ಅಸೋಸಿಯೇಷನ್, ಅದರ ಜೊತೆಗೆ ಮಲಯಾಳಿ ಅಸೋಸಿಯೇಷನ್ ಇನ್ವಾಲ್ವ್ ಆಗಿದೆ. ಅದರಿಂದ ಹೆಚ್ಚಾಗಿ ಇಂಡಿಯನ್ ಹೈ ಕಮಿಷನರ್ ಅವ್ರ ಜೊತೆ ಕೂತ್ಕೊಂಡು ನಾವು ನಮ್ಮ ಸೈಟಲ್ಲಿ ಇದನ್ನು ಯೋಗ ಡೇ ಮಾಡಿದ್ವಿ. 2 ಸರಿ ಯೋಗ ಡೇ ಮಾಡಿ ಅದು ಪಬ್ಲಿಷ್ ಆಗಿದೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಇಂಡಿಯನ್ ಹೈ ಕಮಿಷನರು ಇಷ್ಟೊಂದು ಇಂಟ್ರೆಸ್ಟ್ ಆಗಿರಬೇಕು ಆ ಜನಗಳಿರೋದ್ರಿಂದ ನಾವು ಏಕೆ ಒಂದಿಷ್ಟು ಬುಕ್ಸ್ ಕೊಡಬಾರ್ದು ಅಂತ ಅವರೊಂದಿಷ್ಟು ಸುಮಾರು 1,000 ಬುಕ್ಸ್ ಕೊಟ್ಟಿದ್ದಾರೆ. ಅದು ಎಲ್ಲ ಲ್ಯಾಂಗ್ವೇಜ್, ಇಂಡಿಯನ್ ಪ್ರತಿಯೊಂದು 26 ಭಾಷೆಗಳಿದೆ. ಅದನ್ನೆಲ್ಲ ನಾವು ಇಂಡಿಯನ್ ಕಾರ್ನರ್ ಅಂತ ನಮ್ಮ ಫ್ಯಾಕ್ಟ್ರಿ, ಇಟ್ ಇಸ್ ದ ಫಸ್ಟ್ ಟೈಮ್ ಇನ್ ದ ಸಿಮೆಂಟ್ ಇಂಡಸ್ಟ್ರಿ ದ ವರ್ಲ್ಡ್ ಅದು ಮಾಡಿಟ್ಟಿದ್ವಿ. ಸುಮಾರು 2,000 ಬುಕ್ಸ್ ಇದೆ. ಅದನ್ನು ಜನಗಳು ಓದ್ತಾರೆ ಮತ್ತು ವಾಪಸ್ ತಂದಿರ್ತಾರೆ. ಈ ಥರ ಮಾಡ್ತಾರೆ, ಲೈಬ್ರರಿ ಥರ ಮಾಡಿದ್ವಿ. ಸೊ ಈ ರೀತಿ ನಾನು ಸುಮಾರು ನನ್ನ ಕರಿಯರ್ 46 ವರ್ಷಗಳ ಟೋಟಲ್ ಸಿಮೆಂಟ್ ಇಂಡಸ್ಟ್ರಿ ಆ್ಯಸ್ ಎ ಆರ್ಡಿನರಿ ಟ್ರೈನಿಂಗ್ ಶುರು ಮಾಡಿ ಆ್ಯಸ್ ಎ ಮ್ಯಾನೇಜಿಂಗ್ ಡೈರೆಕ್ಟರ್ ತನಕ ಬೆಳೆದೆ. ಹಾಗೂ ಇಡೀ ಫ್ಯಾಕ್ಟ್ರಿ ಎಲ್ಲಿಂದ ಎಲ್ಲೋದ್ರೂ ಕೂಡ ಇಂಡಿಯಾದಲ್ಲಾಗಲಿ UAEನಲ್ಲಾಗಲಿ ಮತ್ತು ಕೀನ್ಯಾದಲ್ಲಾಗಲಿ ಕೂಡ ಒಂದು ಲೆಜೆಂಡ್ರಿ ನಾವು ಕೆಲಸಗಳು ಮಾಡಿದ್ವಿ. ಹೀಗಾಗಿ ನನ್ನ ಇದರಲ್ಲಿ ಹೆಮ್ಮೆ ಅನಿಸುತ್ತೆ. ಇದು ನನ್ನ ವಿಷಯ. ಇನ್ನೇನು ಈಗ ಒಂದು ಸಾಧನೆ ಮಾಡ್ಬೇಕಂತ ಹೇಳಿದ್ರೆ ಪ್ರೋತ್ಸಾಹ ಕೊಡೋರು ಇರ್ತಾರೆ, ತುಳಿಯೋರು ಕೂಡ ಇರ್ತಾರೆ. ನಿಮ್ಮ ಸಾಧನೆಗೆ ಯಾರು ಈ ಥರ ಮಾಡಬೇಡ, ಇದರಿಂದ ಕೆಟ್ಟದು ಅಂತ ಯಾರು ತುಳಿಯೋರು ಯಾರು ನಿಮ್ಮ ಇದರಲ್ಲಿ ಬರಲಿಲ್ಲ? ಇದು ಒಳ್ಳೆಯ ಕ್ವಶನ್. ಎಸ್, ಪ್ರತಿಯೊಂದರಲ್ಲೂ ಕೂಡ ತುಳಿಯೋರು ಇರ್ತಾರೆ. ಆದರೆ ನನಗೆ ನನ್ನದೇ ಆದ ಒಂದು ಗೋಲ್ ಇಟ್ಕೊಂಡಿದ್ದೆ. ನನ್ನದೇ ಆದ ಗೋಲ್. ಇದಕ್ಕೆ ಯಾರೂ ಅಡಚಣೆ ಮಾಡಲಿಲ್ಲ. ಇದಕ್ಕಾಗಿ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟ್ರು ಕೂಡ ಸಪೋರ್ಟ್ ಮಾಡ್ತಾರೆ. ಎಸ್, ನಮ್ಮ ಫ್ಯಾಕ್ಟ್ರಿ ಕೂಡ ಇಂಪ್ರೂವ್ ಆಗ್ತಾಯಿದೆ ಅಂದ್ಬಿಟ್ಟು ಅವ್ರು ಓಕೆ ಗೋ ಹೆಡ್ ಅಂತ ಪರ್ಮಿಷನ್ ಕೊಟ್ಟಿದ್ದರು. ಹೀಗಾಗಿ ಪ್ರತಿ ದಿವಸನೂ 300ರಿಂದ 350 ಗಿಡಗಳು ತಂದು ಅಲ್ಲಿ ಯಾವುದೇ ರೀತಿಯ ಪರ್ಟಿಕ್ಯುಲರ್ಲಿ ನೀವು ಹೇಳಬೇಕು ಅಂದರೆ ಮೈನಿಂಗ್ ರಿಹ್ಯಾಬಿಲಿಟೇಷನ್ ವರ್ಕ್ ಆಯಿತು. ಮತ್ತು ಕಂಪ್ನಿಗೆ ಏನು ಬೇಕಾಗಿತ್ತು ಸವಲತ್ತುಗಳು ಅದನ್ನು ಉಪಯೋಗಿಸಿಕೊಂಡು ನಾನು ಕೆಲಸ ಮಾಡಿದ್ದೇನೆ. ಹೀಗಾಗಿ ನಾನೇ ಗ್ರೂಪ್ ಲೀಡರ್ ಆಗಿದ್ದರಿಂದ ನನಗೆ ಡೈರೆಕ್ಟರ್ ಕೂಡ ಸಪೋರ್ಟ್ ಕೊಟ್ಟಿದ್ದಾಗೆ ನಾನು ಪ್ರತಿಯೊಂದು ಫೆಸಿಲಿಟಿ ಯುಟಿಲೈಸ್ ಮಾಡಿಕೊಂಡು ಈ ಕೆಲಸವನ್ನು ಮಾಡಿದೆ. ಅದೊಂದು ದೊಡ್ಡ ಸಾಧನೆ. ಕೀನ್ಯಾದಲ್ಲಿ ಸಂಸ್ಕೃತಿ ಹೇಗೆ? ಕೀನ್ಯಾದಲ್ಲಿ ನೋ ಡೌಟ್ ಅವ್ರದ್ದು GDP ಪ್ರೈಸ್ ತುಂಬ ಕಡಿಮೆ ಇದೆ ಇಂಡಿಯಾ ಇದ್ದಲು. ಅಲ್ಲಿ ಇದು ಅಂಡರ್ ಡೆವಲಪ್ಡ್ ಕಂಟ್ರಿ. ಬಟ್ ಅಲ್ಲಿ ಕೆಲವೊಂದು ಫ್ರೂಟು ಮತ್ತು ಅಗ್ರಿಕಲ್ಚರ್ ಅಷ್ಟು ಮುಂದುವರೆದೇ ಇದ್ದರೂ ಕೂಡ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್, ಪರ್ಟಿಕ್ಯುಲರ್ಲಿ ಸಮುದ್ರ ಇಂಡಿಯನ್ ಬೀಚ್ ಇರೋದ್ರಿಂದ, ಇಂಡಿಯನ್ ಪೋರ್ಟ್ ಇರೋದ್ರಿಂದ ಟ್ರಾನ್ಸ್ಪೋರ್ಟೇಷನ್ ಇದೆ. ಇಟ್ಸ್ ಅ ಮೇಜರ್ ಟ್ರಾನ್ಸ್ಪೋರ್ಟೇಷನ್ ಥ್ರೂ ಸಿ ಮೂಲಕ ಹೋಗೋದ್ರಿಂದ ಖರ್ಚು ಕಡಿಮೆ. ಹೀಗಾಗಿ 4 ಕಂಟ್ರಿಗಳಿಗೂ ಕೂಡ ಮುಂಬಾಸನ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಮುಂಬಾಸ ಸ್ವಲ್ಪ ಇಂಪ್ರೂವ್ ಆಗಿದೆ ಫೈನಾನ್ಷಿಯಲ್ ಇದರಿಂದ, ಬಿಕಾಸ್ ಆಫ್ ದ ಪೋರ್ಟ್ ಇರೋದ್ರಿಂದ. ಎರಡನೇದು, ಅಲ್ಲಿ ಇಂಡಿಯನ್ಸು ಕೂಡ ಹೋಗಿ, ಪರ್ಟಿಕ್ಯುಲರ್ಲಿ ಗುಜರಾತಿ ಡಾಮಿನೇಟೆಡ್ ಹೋಗಿ ಆ ಕಂಟ್ರಿನ ತುಂಬ ಡೆವಲಪ್ ಮಾಡ್ತಾಯಿದ್ದಾರೆ. ಈಗ ಚೀನಾದವರು ಕೂಡ ಬಂದು ಚೈನೀಸ್ ಪೀಪಲ್ಲು ಮುಂಬಾಸ ಟು ನೈರೋಬಿ ಒಂದು ಸರ್ವಿಸ್, ಟ್ರೈನ್ ಸರ್ವಿಸ್ ಮಾಡಿದರೆ ಅದು ತುಂಬ ಉಪಯುಕ್ತವಾಗಿದೆ. ಈಗ ಡೆವಲಪ್ ಆಗ್ತಾಯಿದೆ ಕೀನ್ಯಾ. ನಮ್ಮ ಭಾರತಕ್ಕೂ ಕೀನ್ಯಾಗಿರೋ ವ್ಯತ್ಯಾಸನ ನಾವು ಹೇಗೆ ಕಂಡುಹಿಡಿಯಬಹುದು? ಭಾರತದಲ್ಲಿ ತುಂಬ ವಾಸ್ಟ್ ಕಂಟ್ರಿ, ತುಂಬ ದೊಡ್ಡದು. ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯ ತೊಗೊಂಡ್ರೆ ಕೀನ್ಯಾ ಅಷ್ಟು ಕೆಪಾಸಿಟಿ ಇದೆ.
ಅಲ್ಲೂ ಕೂಡ 6 ಕೋಟಿ ಜನ ಇದ್ದಾರೆ, ಇಲ್ಲೂ ಕೂಡ 6 ಕೋಟಿ ಜನ ಇದ್ದಾರೆ. ನಮ್ಮದೇನು ಕರ್ನಾಟಕದ ಸೈಜ್ ಬರುತ್ತೆ ಸೇಮ್ ಹಾಕಿದ್ದೀವಿ. ಎರಡನೇದು ಅದರಲ್ಲಿ ಕೌಂಟಿಗಳು ಅಂತಿದೆ, 7-8 ಕೌಂಟಿಗಳಿತ್ತು. ನಾವಿದ್ದದ್ದು ಕೆಲಿಫಿ ಕೌಂಟಿ ಅಂತ. ಕೆಲಿಫಿ ಕೌಂಟಿನಲ್ಲಿ ಪರ್ಟಿಕ್ಯುಲರ್ ಖನಿಜದ್ದು ಜಾಸ್ತಿ ಇತ್ತು. ಸೊ ಹೀಗಾಗಿ ನಮ್ಮದು ಮೊಹಮ್ಮದ್ ಸಿಮೆಂಟ್ ನಂಬರ್ 1 ಆಗಕ್ಕೆ ಅದೇ ಕಾರಣ. ನಮ್ಮದು ಲೈಮ್ಸ್ಟೋನು ಸಮುದ್ರದಿಂದ 60 ಮೀಟರ್ ದೂರದಿಂದ ನಾವು ಕಲ್ಲು ತೋರ್ತಾ ಇದ್ವಿ. ಅದು ಸಿಮೆಂಟ್ ಉತ್ಪಾದನೆ ಆಗುತ್ತೆ. 85% ಅದನ್ನು ತಗೋತೀವಿ, ಮತ್ತು ಇನ್ನು 15% ಇನ್ನೊಂದು ಶೇಲ್ ಅಂತ ಸಿಗುತ್ತೆ, ಅದು ಕೂಡ ಅದೇ ಸಿಗೋದ್ರಿಂದ ನಾವು ಅದನ್ನು ಯುಟೈಸ್ ಮಾಡಿಕೊಂಡು ಅವ್ರಿಗೆ ರಾಯಲ್ಟಿ ದಿನಕ್ಕೆ 25-30 ಲಕ್ಷ ಶೇಲ್ ಕೊಡ್ತಾಯಿದ್ವಿ. ನಮ್ಮ ಕಂಪ್ನಿ ರಾಯಲ್ಟಿ ಇಂಪ್ರೂವ್ ಆಗ್ತದೆ. ನಿಮ್ಮ ಜೀವನದಲ್ಲಿ ಆದಂತಹ ಸಿಹಿ ಘಟನೆಗಳು ಮತ್ತು ಕಹಿ ಘಟನೆಗಳು? ನೋಡೋಕೆ ನಾನು ಇಂಡಿಯಾದಲ್ಲಿದ್ದಾಗಲೂ ಕೂಡ ಯಾರೊಬ್ಬರು ಸಪೋರ್ಟ್ ಇದೆ, ನನ್ನದೇ ಆದ ಒಂದು ಗೋಲ್ ಇಟ್ಕೊಂಡು ಹೋಗ್ತಾ ಇದ್ದೆ. ಏಕೆಂದರೆ ನಾನು LNTನಲ್ಲಿದ್ದಾಗ ನನಗೆ ಒಬ್ಬರು ಎರಿಕ್ ಲಾರ್ಸನ್ ಅಂತ ಅನ್ನೋದನ್ನ ಟ್ರೈನ್ ಆಗಿದೆ. ಅವರು 120 ಕಂಟ್ರಿನ ಹೋಗಿ 155 ಫ್ಯಾಕ್ಟ್ರಿನ ಕಮಿಷನ್ ಮಾಡಿದ್ರು. ಅವರು ನನಗೆ ಅವರಿಂದ ನಾನು ಡೈರೆಕ್ಟ್ ಮಾಡಿದ್ರು. ಹೀಗಾಗಿ ಅದೊಂದು ಹೆಮ್ಮೆ ವಿಷಯ. ಮತ್ತು ಇನ್ನೊಬ್ಬರು ಪ್ರೊಡಕ್ಷನ್ ಪಿ ಕೃಷ್ಣಮೂರ್ತಿ ಅಂತ, ಅವರು ಡಿಸಿಷನ್ ತೊಗೊಳೋದ್ರಲ್ಲಿ ತುಂಬ ಫಾಸ್ಟು. ಅದನ್ನು ಅವರಿಂದ ಒಂದು ಕ್ಯಾಶ್ ಮಾಡಿಕೊಂಡೆ, ಇವರಿಂದ ವಿದ್ವತ್ತನ್ನು ತಗೊಂಡೆ. ಮತ್ತು ನಾವು ಏನು ಮುಂದುವರಿಬೇಕಂತ ಇನ್ನೊಬ್ಬರ ಇದರಿಂದ ನಾನು ತಿಳ್ಕೊಂಡು ಡಿಸಿಷನ್ ತೊಗೊಳ್ಳೋ ಫಾಸ್ಟು, ಏನು ಮಾಡಬೇಕು ಅಂತ ವಿಷನ್ ಇಟ್ಕೊಂಡು ಪ್ರತಿಯೊಬ್ಬರು ಇನ್ಫ್ರಾಸ್ಟ್ರಕ್ಚರ್ ಯೂಟಿಲೈಸ್ ಮಾಡಿಕೊಂಡೆ. ಹೀಗಾಗಿ ನನ್ನ ಸಾಧನೆಗೆ ಯಾರು ಕೂಡ ಅಡಚಣೆ ಆಗಲಿಲ್ಲ. ಇದು ನನ್ನದು. ಮತ್ತು ಈ ರೀತಿ ನಾನು ನನ್ನದೇ ಆದ ಮೂಟ ಇಟ್ಕೊಂಡು ಹೀಗಾಗಿ ಎಲ್ಲೋದ್ರೂ ಸಕ್ಸಸ್ ಆಯಿತು. ಎಲ್ಲೋದ್ರೂ ಸಕ್ಸಸ್ ಕಾರಣ ನನ್ನದೇ ಆದ ಗೋಲ್ ಇತ್ತು, ನನ್ನದೇ ಆದ ಅಚೀವ್ಮೆಂಟ್ ಇತ್ತು, ನನ್ನದೇ ಫಾಲೋಅಪ್ ಇತ್ತು. ನನ್ನದೇ ಫಾಲೋಅಪ್ ಇಸ್ ದ ಸ್ಟ್ರಾಂಗೆಸ್ಟ್ ಇನ್ ಮೈ ಕಲ್ಚರ್. ಆ ಫಾಲೋಅಪ್ಗೋಸ್ಕರ ನಾನು ಇಷ್ಟು ಮುಂದುವರಿದೆ. ನಾನು ಯಾರ್ದು ಎಲ್ಲೂ ಕೂಡ ಹಿಂದೆ ಇದಾಗಲಿಲ್ಲ. ಎಲ್ಲರೂ ಇವತ್ತು ಕೂಡ ಜನ ನೆನೆಸ್ಕೋತಾರೆ, ಇವತ್ತು ಕೂಡ ಸರಿ ಬಂದು ಕೆಲಸ ಮಾಡಿ ಬಂದು ಮಿಸೇಷನ್ ಮಾಡಿ ಅಂತ ಹೇಳ್ತಾರೆ. ನಾನು ಇನ್ಫ್ಯಾಕ್ಟ್ ಇಷ್ಟು 46 ವರ್ಷ ಕೆಲಸ ಮಾಡಿದ್ಮೇಲೆ ಈಗ ನನಗೆ ಯಾವುದೇ ಇಂಡಸ್ಟ್ರಿನಲ್ಲಿ ಏನು ಪ್ರಾಬ್ಲಮ್ ಇದ್ದರೂ ಕೂಡ ಸ್ವಲ್ಪ ಸ್ಟಡಿ ಮಾಡಿ ಅವ್ರಿಗೆ ಒಂದು ಸಜೆಷನ್ ಕೊಡ್ಬೋದು, ಪ್ರಾಬ್ಲಮ್ ಸಾಲ್ವ್ ಮಾಡುವಂಥ ಒಂದು ಬಂದಿದೆ. ಅದ್ರ ಮುಂದೆ ಏನಾದ್ರು ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಇಫ್ ಇಟ್ ಇಸ್ ಪಾಸಿಬಲ್ ಈಗ ನಾನು ಆಲ್ರೆಡಿ ನನಗೆ 68 ವರ್ಷ ಆಯಿತು. 46 ವರ್ಷಗಳು ಸತತವಾಗಿ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡಿ ಬಂದಿದ್ದೀನಿ. ಇದ್ರ ಜೊತೆಗೆ ನನಗೆ ಒಳ್ಳೆ ಸಾಥ್ ಕೊಟ್ಟರೆ ನನ್ನ ಮಿಸ್ಸಸ್ ಕುಸುಮ. ಯಾವುದೇ ತೊಂದರೆ, ಯಾವುದೇ ಕಷ್ಟ ಇದ್ದರೂ ಕೂಡ ಅವಳು ಏನು ಮಾಡ್ತಾಯಿದ್ರಿ, ಎಷ್ಟು ಹೊತ್ತಾಯ್ತು ಏನು ಕೇಳ್ತಾ ಇರಲಿಲ್ಲ. ಅವಳು ನನಗೆ ಜೊತೆ ಕೊಟ್ಟರು. ಅದೊಂದು ನನಗೆ ಒಳ್ಳೆ ಸಾಧನೆ ಮಾಡೋಕ್ಕೆ ಅದು ಒಂದು ದೊಡ್ಡ ಸಾಧನೆ. ಮತ್ತೆ ನೀವು ಈಗ ನಮ್ಮ ಗುರುಕುಲಕ್ಕೆ ಸಹಾಯ ಮಾಡಿದ್ದೀರ, ಆ ಸಹಾಯ ಮಾಡಬೇಕು ಅಂತ ನಿಮಗೆ ಏನಕ್ಕೆ ಅನ್ನಿಸ್ತು? ಇದು ನಾನು ಆರ್ಯ ಸಮಾಜದಲ್ಲಿ ಇರಬೇಕಾದ್ರೆ ನಮ್ಮ ಪರ್ಟಿಕ್ಯುಲರ್ ವೆಡ್ಡಿಂಗ್ ಆನಿವರ್ಸರಿ ಟೈಮು ಸ್ವಲ್ಪ ಏನಾರು ಒಂದು ಅಲ್ಲಿ ಸುಳಿಗೆ ನಾವು ಆರ್ಯ ಸಮಾಜ ಸ್ಕೂಲ್ ರನ್ ಮಾಡ್ತಾಯಿದ್ವಿ. 625 ಸ್ಟೂಡೆಂಟ್ಸ್ ಎಲ್ಲ ಇದ್ದರು, ಫ್ರಮ್ UKG ಹಿಡಿದು ಅಪ್ ಟು 9th ಸ್ಟ್ಯಾಂಡರ್ಡ್ ತನಕ. ಅಲ್ಲೂ ಕೂಡ ಪೂವರ್ ಇದು ಪರ್ಟಿಕ್ಯುಲರ್ ಹಿಂದೂ ಕಮ್ಯುನಿಟಿಯಿಂದ ಬರೋ ಕಚ್ಚೆ ಸಮಾಜದ ಅವರಿಗೆ ಸ್ವಲ್ಪ ಹಿಂದುಳಿದ ವರ್ಗ ಅನ್ನೋಗೆ ದುಡ್ಡಿನ ಕೊರತೆ ಇತ್ತು. ಅವ್ರಿಗೆ ಸ್ವಲ್ಪ ಸಹಾಯ ಮಾಡಬೇಕು ಅಂತ ನನಗೆ ಮನಸ್ಸು ಬಂತು. ಹೀಗಾಗಿ 6 ಲಕ್ಷ ಚಿಲ್ಲರೆಯನ್ನು ಆ ಒಂದು ಆರ್ಯ ಸಮಾಜದಲ್ಲಿ ಎಜುಕೇಷನ್ ಟ್ರಸ್ಟ್ ಅಂತ ನನ್ನ ಹೆಸರು ಮತ್ತು ನಮ್ಮ ಹೆಸರಲ್ಲಿ ಇಟ್ವಿ. ಅದರಿಂದ ಬರೋ ಇಂಟ್ರೆಸ್ಟಿಂದ ಒಬ್ಬ ಹುಡುಗ ಒಬ್ಬ ಹುಡುಗಿ ಹಿಂದೂ ಕಮ್ಯುನಿಟಿಗೆ ಹೆಲ್ಪ್ ಮಾಡ್ತಾಯಿದ್ವಿ. ಸುಮಾರು 25,000-44,000 ಶಿಲ್ಲಿಂಗ್ ಬರ್ತಾಯಿದೆ. ಅದನ್ನು ಕೊಟ್ಟು ಆವಾಗ ನಮಗೆ ಯೋಚನೆ ಬಂತು, ನಾವು ಇಲ್ಲಿರೋ ಕಂಟ್ರಿಗೆ ಮಾಡ್ತೀವಿ, ನಮ್ಮ ಕಂಟ್ರಿಗೆ ಯಾಕೆ ಮಾಡಬಾರ್ದು ಅಂತ ಮನಸ್ಸು ಬಂತು. ತಕ್ಷಣ ಅದೇ ವರ್ಷ ಇಲ್ಲಿಗೆ 1 ಲಕ್ಷ ಕೊಟ್ವಿ. ಇನ್ ದಿ ಮಂತ್ ಆಫ್ ಐ ಥಿಂಕ್ ಅಕ್ಟೋಬರ್ ನವಂಬರ್ಗೆ. ಮತ್ತೆ ಏನು 2 ಮಂತ್ಸ್ ಆದಮೇಲೆ ಇನ್ನೂ 1 ಲಕ್ಷ ಕೊಟ್ವಿ, 2 ಲಕ್ಷ ಕೊಟ್ವಿ. ನಮಗೆ ನಮ್ಮವರೇ ಯಾಕೆಂದರೆ ನಾನು ಎಜುಕೇಷನ್ ತುಂಬ ಕಷ್ಟಪಟ್ಟು ಹೋಗ್ತೀನಿ. ಅದಕ್ಕೋಸ್ಕರ ನನ್ನಿಂದ ಕಿಂಚಿತ್ ಸಹಾಯ ಆಗಲಿ ಅಂದ್ಬಿಟ್ಟು ನಾನು ಅದನ್ನು ಸಹಾಯ ಮಾಡ್ತೀನಿ. ಈಗ ಸ್ವಲ್ಪ ಜನ ವಿದ್ಯಾರ್ಥಿಗಳು ಅಂಕಗಳು ಕಡಿಮೆ ಬಂತು ಅಂತ ಆತ್ಮಹತ್ಯೆ ಸಂಖ್ಯೆ ಹೆಚ್ಚಾಗಿದೆ. ಅಂಥ ವಿದ್ಯಾರ್ಥಿಗಳಿಗೆ ನಿಮ್ಮ ಸಂದೇಶ? ಇದು ಒಳ್ಳೆಯ ಕ್ವಶನ್. ನಾವು ಲೈಫಲ್ಲಿ ಬರೀ ಮಾರ್ಕ್ಸ್ ಮಾತ್ರ ಮಾರ್ಕ್ಸ್ ಮೇಲೆ ಯಾವತ್ತೂ ನಾವು ಇದು ಮಾಡೋದಿಲ್ಲ.
ನಾವು ಮುಂದುವರಿಬೇಕು ಅಂದರೆ ವಿಷಯಗಳನ್ನ ತಿಳ್ಕೋಬೇಕು. ಒಂದು ಸಣ್ಣ ವಿಷಯದಲ್ಲಿ ಫೇಲ್ ಆಗ್ಬಿಡ್ತು ಅಂದರೆ ಅದನ್ನು ಮನಸ್ಸಿಗೆ ಹಾಕೋಬಾರ್ದು. ಯಾಕೆಂದರೆ ನಾವು ಎಷ್ಟು ನರ್ಚರ್ ಆಗ್ತೋ ಅಷ್ಟು ಒಳ್ಳೆಯದು. ಇನ್ನು 3-4 ತಿಂಗಳಲ್ಲಿ ಮತ್ತೆ ಎಕ್ಸಾಮ್ ಬರುತ್ತೆ, ಅದನ್ನು ಪಾಸ್ ಮಾಡ್ಕೊಳ್ಬೋದು. ಎಲ್ಲರೂ ಕೂಡ ನಾವು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಗೊತ್ತೇನಿಲ್ಲ. ಬೇರೆ ಇದ್ದಾರೆ, ನರ್ಸ್ ಕೂಡ ಇದ್ದಾರೆ, ಅವರು ಕೂಡ ಕಂಡಕ್ಟರ್, ಒಬ್ಬ ಸಬ್ ಇನ್ಸ್ಪೆಕ್ಟರ್, ಅವನು ಒಬ್ಬ ಟೀಚರ್ ಆಗಿರ್ತಾರೆ. ನಾನು ಆಡಿದರೆ BSc ಮಾಡಿಕೊಂಡು ಈ ಲೆವೆಲಿಗೆ ಬಂದೆ. ಹಾಗಂತ ಅಂದ್ಬಿಟ್ಟು ನಾನು ಮಾಸ್ಟರ್ ಡಿಗ್ರಿನೇ ಮಾಡಬೇಕು ಅಥವಾ PhD ಮಾಡಬೇಕು ಅದನ್ನು ಮಾಡೋದಕ್ಕಾಗಿಲ್ಲ. ಸತತ ಪ್ರಯತ್ನದಿಂದ, ಹಾನೆಸ್ಟಿ ಆಫ್ ಜಾಬ್ ಮತ್ತು ಇನ್ನೊಂದು ಏನಂದರೆ ಫಾಲೋಅಪಿಂದ ನಾವು ಮುಂದುವರಿಬೋದು. ನನ್ನಲ್ಲಿ ನಾನು 10th ಒಬ್ಬರು ಪುತಿ ನರಸಿಂಹಾಚಾರ್ಯ ಅಂದರೆ ಒಂದು ಇದನ್ನು ಕೇಳಿದೆ. ಅವರು ಒಳ್ಳೆ ಹೇಳಿದರು. ಒಂದೇ ಒಂದು ಸಣ್ಣ ಉದಾಹರಣೆ ಕೊಟ್ಟಿದ್ದು, ಸಿ ಇವರು ವಾಚ್ ಅಂತ. ವಾಚ್ ಸ್ಪೆಲ್ಲಿಂಗ್ ಎಲ್ಲ WATCH. ಅವ್ರು ಅದನ್ನು ಏನು ಅಬ್ರಿವೇಷನ್ ಹೇಳಿದರೆ ವಾಚ್. ವಾಚ್ ಯುವರ್ ವರ್ಡ್ಸ್. ಇನ್ನು ಮಾತನ್ನು ಮಾತಾಡ್ಬೇಕಾದ್ರೆ ಅದನ್ನು ವಾಚ್ ಮಾಡಿ. ನೆಕ್ಸ್ಟ್ ವಾಚ್ ಯುವರ್ ಆ್ಯಕ್ಷನ್. ಕರ್ಮಂಡೇನ ವಾಧಿಕಾರಶ್ಚ ಮಾ ಫಲೇಷು ಕದಾಚನ. ಡೂ ಯುವರ್ ಜಾಬ್ ಸಿನ್ಸಿಯರ್ಲಿ. ಡೋಂಟ್ ವರಿ ಅಬೌಟ್ ದ ವಾಟ್ ಆರ್ ದ ರಿಸಲ್ಟ್ ಕಮ್. ಡೂ ಯುವರ್ ಆನೆಸ್ಟ್ ಜಾಬ್. ದಟ್ ಇಸ್ ಕಾಲ್ಡ್ A. Then T, watch your positive thoughts. Think positively. Whatever is happen, think positively. Then go to C, watch your character. Without character, nothing will happen. Whether it is girl or boy, character is must. Then H, stand for honesty. Do your work honestly. Whether you are become a doctor, you become a lawyer, become a teacher, or become a professor, or become a ordinary man, even a postman, do the work honestly. That work will take you the long way. This is my own this one, and that's why the people are calling watch. I'm the man of watch. I implemented, inculcated in my life the day one watch. ನಿಮ್ಮ ಆದರ್ಶ ವ್ಯಕ್ತಿಗಳು ಯಾ, ನನಗೆ ಆದರ್ಶ ಸ್ವಾಮಿ ವಿವೇಕಾನಂದ. ಯಾಕೆ? ಯಾತಕ್ಕೆ ಅಂದರೆ ಅವರಲ್ಲಿ ಬರುವ ಪ್ರತಿಯೊಂದು ವಿಚಾರಗಳನ್ನು ನಾನು ಇದರ ಮಟ್ಟಿಗೆ ಇರಿಸ್ಕೊಂಡೆ. ಅದಾದ ಮೇಲೆ DV ಗುಂಡಪ್ಪನವರು, DV ಜಿ, ನಮಗೆ ಇವರಿಬ್ಬರು ಆದರ್ಶ ವ್ಯಕ್ತಿಗಳು. ಅದಾದ ಮೇಲೆ ಸ್ವಲ್ಪ SL ಭೈರಪ್ಪ, ಕುವೆಂಪು, ಮತ್ತು ನಮಗೆ ಗೊತ್ತಿರಲಿ ನರಸಿಂಹನ್ ಅವರು ಕೂಡ ಒಬ್ಬರಿದ್ದಾರೆ. ಹೀಗಾಗಿ ಮತ್ತು ನಮಗೆ ಹೈಸ್ಕೂಲಲ್ಲಿ ANL ಭಟ್ ಅಂತ ಅವರು, ನಮಗೆ ಸಣ್ಣ ಸಣ್ಣ ವ್ಯಕ್ತಿಗಳನ್ನ ಇಟ್ಕೊಂಡು ಅವ್ರು ಮಾಡ್ತಾರೆ. ಆದರೆ ನಮಗೆ ಜಾಸ್ತಿ ಪ್ರಭಾವ ಬೀರಿದ್ದು ಅಂದರೆ ಸ್ವಾಮಿ ವಿವೇಕಾನಂದ ಮತ್ತು DV ಗುಂಡಪ್ಪ. DV ಗುಂಡಪ್ಪ ಅವರ ಮಂಕುತಿಮ್ಮನ ಕಗ್ಗ, ಅದನ್ನು ಬ್ರಹ್ಮಾನಂದ ಅವರು ಇದು ಮಾಡಿದ್ದಾರೆ. ಅದನ್ನು ಕೇಳಿ ನಾನು ಸಾಕಷ್ಟು ಪರಿವರ್ತನೆ. ನನ್ನ ಲೈಫಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಅದನ್ನು ನಾನು ಒಂದು ಸಲ ಕೇಳ್ತಾ ಇದ್ದೆ. ಭಗವದ್ಗೀತೆ, ಕನ್ನಡದ ಭಗವದ್ಗೀತೆ ಅಂತ ಹೇಳ್ತಾರೆ. ಅದನ್ನು ಕನ್ನಡದಲ್ಲೇ ಇವರು ಬ್ರಹ್ಮಾನಂದ ಸ್ವಾಮೀಜಿಯವರು ಹೇಳಿದ್ದಾರೆ. 14 ಚಾಪ್ಟರಲ್ಲಿ ನಮ್ಗೆ ಏನೇ ತೊಂದರೆ ಬಂದಾಗ ಅದು ಒಂದ್ಸರಿ ಕೇಳ್ತೇವೆ. ಅದೇ ನನಗೆ ದೊಡ್ಡ ಭಗವದ್ಗೀತೆ. ಹೀಗಾಗಿ ನನ್ನ ಲೈಫಲ್ಲಿ ಇದುವರೆಗೆ ವಾಪಸ್ ತಿರುಗಿ ನೋಡಿಲ್ಲ, ಮುಂದುವರಿತಲೇ ಇದ್ದೀನಿ. ಇವತ್ತಿಗೂ ಕೂಡ ನಾನು ರಿಟೈರ್ಡ್ ಆಗಿ 1 ತಿಂಗಳಾಯಿತು. ದೇವರಿಂದ ನಾನು ಹೇಗೆ ನೋಡ್ತಾನೋ ಮುಂದುವರ್ಕೊಂಡು ಹೋಗೋಣ ಅಂತಿದ್ದೆ. ಇದು ನಾನು ಈ ಸಮಾಜಕ್ಕೆ ನಿಮ್ಮ ಸಂದೇಶ, ಸಲಹೆ ನಾವು ಯಾವುದೇ ಕೆಲಸ ಬಂದರೂ ಕೂಡ ಶ್ರದ್ಧೆಯಿಂದ ಮಾಡಬೇಕು. ನಮಗೆ ಅದು ಸಿಕ್ಕಲಿಲ್ಲ ನಾವು ಯೋಚನೆ ಮಾಡ್ತೀನ, ನಮ್ಗೆ ಇರೋದ್ರಲ್ಲಿ ತೃಪ್ತಿ. ಇದು ನಮ್ಮದು ಗೋಲ್. ಇದರಿಂದ ಜಾಸ್ತಿ ನೀರು ಕುಡಿ, ಎಷ್ಟು ಬರುತ್ತೋ ಅಷ್ಟು ಸಾಕು, ಅದರಲ್ಲಿ ತೃಪ್ತಿ ಇಟ್ಕೋಬೇಕು. ಈ ನಿಜಕ್ಕೂ ನಾನು ಇದುವರೆಗೆ ಇಂಡಿಯಾದಲ್ಲಾಗಲಿ, UN ಅಥವಾ ಕೆನ್ಯಾದಲ್ಲಾಗಲಿ ಅದು ಮಾಡಿರೋ ಕೆಲಸ ಎಷ್ಟು ಹೆಮ್ಮೆ ಅನಿಸುತ್ತೆ ಅಂದರೆ, ಈ ಹೆಮ್ಮೆಗೆ 1,000 ಕೋಟಿ ಕೊಟ್ಟರು ಕೂಡ ನಮಗೆ ಅಷ್ಟೊಂದು ಹೆಮ್ಮೆ ಅನಿಸುತ್ತೆ. ಆ ರೀತಿ ಪ್ರತಿಯೊಬ್ಬರು ತಮ್ಮ ಕೆಲಸದಲ್ಲಿ ಧ್ಯಾನ ಇಟ್ಟು ಮಾಡಿದ್ರೆ ಅದೇ ಸಾಧನೆ. ಅದನ್ನು ನಾನೆಲ್ಲರೂ ಹೇಳೋದು, ನೀವು ಏನೂ ಓದಿಲ್ಲ ಅಂತ ಇನ್ನೂ ಚಿಂತೆ ಮಾಡಬೇಡಿ. ಇರುವ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿ. ಅದು ಸಿಕ್ಕಲಿಲ್ಲ, ಇದು ಸಿಕ್ಕಲಿಲ್ಲ, ಇರೋ ಕೆಲಸನೇ ಶ್ರದ್ಧೆಯಿಂದ ಮಾಡಿ, ಅದರಲ್ಲೇ ಮುಂದೆ ಅಂತ ನಾನು ಹೇಳ್ತೀನಿ. ಧನ್ಯವಾದ. ನಿಮ್ಮ ಅಮೂಲ್ಯ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದ. ನೀವು ಕೀನ್ಯಾದಲ್ಲಿದ್ದಾಗ
ಹಿಂದೂ ಹಬ್ಬಗಳನ್ನ ಹಾಗೆ ನಾಡ ಹಬ್ಬಗಳನ್ನ ರಾಷ್ಟ್ರೀಯ ಹಬ್ಬಗಳನ್ನ ಆಚರಿಸ್ತಿದ್ರಿ ಅಂತ ನಾವು ಕೇಳ್ಪಟ್ವಿ. ಆಗ ನಿಮಗಾದಂಥ ಅಲ್ಲಿ ಯಾವ ರೀತಿಯಾಗಿ ಆಚರಿಸ್ತಿದ್ರಿ, ಅಲ್ಲಿ ನಿಮಗಾದಂಥ ಅನುಭವಗಳನ್ನ ಸ್ವಲ್ಪ ತಿಳಿಸಬಹುದಾ? ಒಳ್ಳೆ ಕ್ವಶನ್. ನಾವು ಕೀನ್ಯಾದಲ್ಲಿದ್ದಾಗ ಪರ್ಟಿಕ್ಯುಲರ್ಲಿ ನ್ಯಾಷನಲ್ ಫೆಸ್ಟಿವಲ್ ಲೈಕ್ ಇಂಡಿಯನ್ ಇಂಡಿಪೆಂಡೆನ್ಸ್ ಡೇ ಮತ್ತು 26 ಜನವರಿನ ಆಚರಿಸ್ತಾ ಇದ್ವಿ. ಎಲ್ಲ ಸಮೂಹದ ಜನರು ಮತ್ತು ಕೀನ್ಯನ್ನು ಕೂಡ ಸೇರಿಕೊಂಡು ನಾವು ಆಚರಿಸ್ತಾ ಇದ್ವಿ. ಇದರ ಮಧ್ಯೆ ನಾಡ ಹಬ್ಬಗಳು ಪ್ರತಿಯೊಂದು ರಾಮನವಮಿ, ಹನುಮಂತ ಜಯಂತಿ ಹಾಗೂ ಗರ್ಭ, ಅಲ್ಲಿ ಪರ್ಟಿಕ್ಯುಲರ್ಲಿ ಗುಜರಾತ್ ಸಂಬಂಧಪಟ್ಟಿದ್ದ ಗರ್ಭಾ ಡ್ಯಾನ್ಸು, ಗರ್ಭಾ ಇದನ್ನು ಕೂಡ ಆಚರಿಸ್ತಾ ಇದ್ವಿ. ಆಮೇಲಿಂದ ಪ್ರತಿ ವಾರನೂ ಕೂಡ ನಾವು ಒಂದು ಹನುಮಾನ್ ಚಾಲೀಸನ್ನು ಮಾಡ್ತಾಯಿದ್ವಿ ಪ್ರತಿ ವಾರ. ಅದರ ಜೊತೆಗೆ ನಾವು ರಾಮಾಯಣ, ಮಹಾಭಾರತ, ನೆಕ್ಸ್ಟ್ ಯುವಜನತೆಗೆ ನೆಕ್ಸ್ಟ್ ಬರೋ ಜನರಿಗೆ ಗೊತ್ತಾಗಲಿ ಅಂದ್ಬಿಟ್ಟು ಅದ್ರ ಬಗ್ಗೆ ನಾವು ಕ್ವಶನ್ ಕೇಳ್ತೇವೆ, ಕ್ವಿಜ್ ಕಾಂಪಿಟೇಷನ್ ಇಟ್ಟಿದ್ವಿ. ಮತ್ತು ಇವನ್ನ ಎಲ್ಲ ಫೆಸ್ಟಿವಲ್, ಇವನ್ ಕೈಟ್ ಫೆಸ್ಟಿವಲ್ ಕೂಡ ನಾವು ಆಚರಿಸ್ತೀವಿ. ಮತ್ತು ಹೋಳಿ ಹಬ್ಬ ಎಲ್ಲ ಮಾಡಿದ್ವಿ. ಪ್ರತಿಯೊಂದನ್ನು ನಾವು ಒಂದು ಫ್ಯಾಮಿಲಿ ಥರ ಮಾಡ್ಕೊಂಡು ಮಾಡ್ತಾಯಿದ್ವಿ. ಎಲ್ಲರೂ ನಾವು ಇಂಡಿಯಾದಲ್ಲಿ ಇರೋಕ್ಕಿಂತ ಹೆಚ್ಚಿನದಾಗಿ ಅಲ್ಲಿ ನಾವು ಹಬ್ಬ ಹರಿದಿನೆಲ್ಲ ಆಚರಿಸ್ತಾ ಇದ್ವಿ. ಅದಕ್ಕಾಗಿ ಪ್ರತಿಯೊಬ್ಬರಿಗೂ ಸಂತೋಷ ಆಗಿತ್ತು. ಅದೇ ರೀತಿ ಮೊಂಬಾಸಾದಲ್ಲಿ ನಾನು ಹಿಂದೆ ಹೇಳಿದಂತೆ ಮೊಂಬಾಸ ಆರ್ಯ ಸಮಾಜದಲ್ಲಿ ನಾನು ಫಸ್ಟು ಆರ್ಡಿನರಿ ಮೆಂಬರ್ ಆಗಿ, ಸೆಕ್ರೆಟರಿ ಆಗಿ, ವೈಸ್ ಚೇರ್ಮನ್ ಕೆಲಸ ಮಾಡಬೇಕಾದ 12 ವರ್ಷದಿಂದ. ನಾವು ಅಲ್ಲಿ ಆರ್ಯ ಸಮಾಜ ಅಂದರೆ ಆರ್ಯ ಮೀನ್ಸ್ ನೋಬಲ್, ಉತ್ತಮ ಜೀವಿಗಳು ಅಂತ. ಆ ಸಂಘದಲ್ಲಿ ಪ್ರತಿ ವಾರ ನಾವು ಹೋಮಗಳು ಮಾಡ್ತಿದ್ದೆ, ಹೋಮ ಅಂತ. ಮತ್ತು ಪ್ರತಿ ವರ್ಷಕ್ಕೊಮ್ಮೆ ಗಾಯತ್ರಿ ಹವನ ಮತ್ತು ಇದನ್ನು ಗಾಯತ್ರಿ ಹವನವನ್ನು ಮಾಡ್ತಾಯಿದ್ವಿ. ಮತ್ತು ವಿಷ್ಣು ಮತ್ತು ಮೃತ್ಯುಂಜಯ ಹೋಮ ಕೂಡ ಮಾಡ್ತೀವಿ, ಪ್ರತಿ ವರ್ಷ ಮಾಡ್ತೀವಿ. ಮತ್ತು ಅಲ್ಲೂ ಕೂಡ ನಾವು ಹೋಳಿ ಹಬ್ಬ ಎಲ್ಲವನ್ನು ಆಚರಿಸ್ತೀವಿ. ಮತ್ತು ನಮ್ಮ ದಯಾನಂದ ಸರಸ್ವತಿ ಸ್ವಾಮೀಜಿಯವರ ದಿನವನ್ನು ಆಚರಿಸ್ತಾ ಇದ್ವಿ. ಇದನ್ನು ರೆಗ್ಯುಲರ್ ಮಾಡ್ತಾಯಿದ್ವಿ. ಇದ್ರ ಜೊತೆಗೆ ನಾವು BMPS ಅಂದರೆ ಸ್ವಾಮಿನಾರಾಯಣ ಟೆಂಪಲ್ಲಿ ನಾವು ಆಗಿದ್ವಿ. ಅಲ್ಲಿ ಸುಮಾರು 102ರಿಂದ 105 ಸನ್ಯಾಸಿಗಳು ಬಂದಿದ್ದರು. ಅವರ ಸಮ್ಮುಖದಲ್ಲಿ ನಾವು ದೀಕ್ಷೆಯನ್ನು ಕೂಡ ತೊಗೊಂಡಿದ್ವಿ. ಮತ್ತು ಅವರು ಪರ್ಟಿಕ್ಯುಲರ್ಲಿ ವರ್ಲ್ಡ್ ಮ್ಯೂಸಿಕ್ ಅಂತ ಒಂದು ಟೀಮ್ ಮಾಡ್ಕೊಂಡಿದ್ದಾರೆ. ಆ ಟೀಮು ಕೂಡ ಬಂದಿದ್ದರು, ಅದರಲ್ಲೂ ಕೂಡ ನಾವು ಸೊ ಹೀಗಾಗಿ ಕೇವಲ ನಾಡ ಹಬ್ಬ ಅಲ್ಲ, ರಾಷ್ಟ್ರೀಯ ಹಬ್ಬ ಮತ್ತು ಅಲ್ಲಿ ಪರಿಸರದ ಹಬ್ಬಗಳನ್ನ ಕೂಡ ಮಾಡ್ತಾಯಿದ್ವಿ. ಹೀಗಾಗಿ ನಮ್ಮ ಇಂಡಿಯನ್ಸು ಪರ್ಟಿಕ್ಯುಲರ್ಲಿ ನಮಗೆ ಗೊತ್ತಿರೋ ನಮ್ಮ ಫ್ಯಾಕ್ಟರಿ ಮತ್ತು ಮೊಂಬಾಸದಲ್ಲಿ ಅವರು ಎಷ್ಟು ಹ್ಯಾಪಿ ಆಗಿದ್ದಾರೆ ಅಂದರೆ ಇಂಡಿಯಾನಲ್ಲೂ ಮೊಂಬಾಸನ ಹ್ಯಾಪಿಯಾಗಿದ್ವಿ. ಹಾಗೆ ಒಂದು 3 ವರ್ಷದ ಹಿಂದೆ ಕೊರೋನಾ ಅಂತ ಒಂದು ಮಹಾಮಾರಿ ಬಂದಿತ್ತು. ತುಂಬ ಕಷ್ಟಗಳನ್ನ ಅನುಭವಿಸಿದ್ವಿ ಎಲ್ಲರೂ ಕೂಡ. ಆ ಸಮಯದಲ್ಲಿ ನೀವು ಸಹಾಯ ಮಾಡಿದ್ದೀರಾ ಅಂತ ಕೇಳ್ಪಟ್ಟೆ. ಯಾವ ರೀತಿಯಾದಂತಹ ಸಹಾಯವನ್ನು ಈ ಸಮಾಜಕ್ಕೆ ಮಾಡಿದ್ದೀರಾ? ಇದು ಒಳ್ಳೆ ಕ್ವಶನ್. 2019ರಲ್ಲಿ ಕೊರೋನಾ ಶುರುವಾಯಿತು. 2020ರಲ್ಲಿ ಉಲ್ಬಣ ಬಂತು. ಆವಾಗ ನಮ್ಮ ಮಿಸ್ಸಸ್ ಕೂಡ ಇಂಡಿಯಾದಲ್ಲಿ ಇದ್ದರು, ಅವ್ರು ಬರೋಕ್ಕಾಗಲಿಲ್ಲ. ನಾನು ಅಲ್ಲೊಬ್ಬನೇ ಸಿಕ್ಕಾಕೊಂಡಿದ್ದೆ ಕೀನ್ಯಾದಲ್ಲಿ. ನಮ್ಮ ಫ್ಯಾಕ್ಟ್ರಿ, ನಮ್ಮ ಇದು ಕೂಡ ಕೀನ್ಯಾನು ಕೂಡ ಬಂದಾಗಿತ್ತು. ನಮ್ಮಲ್ಲೂ ಕೂಡ 65 ಜನ ಕೊರೋನಾ ಬಂದಿತ್ತು. ಅದರಲ್ಲಿ ನಾವು 35 ಜನಗಳ ನಮ್ಮ ಎಂಪ್ಲಾಯೀಸ್ನ ಮೊಂಬಾಸ್ಗೆ ಶಿಫ್ಟ್ ಮಾಡಿದ್ವಿ. ಇನ್ನು 36 ಜನ ನಾವೇ ಇಟ್ಕೊಂಡು ಅವರಿಗೆ ಸಪ್ರೇಟ್ ಸೆಲ್ಗಳು ಮಾಡಿ ಅವರಿಗೆ ಊಟ ತಿಂಡಿ ವ್ಯವಸ್ಥೆ ನಾವು ಮಾಡಿದ್ವಿ. ಮತ್ತು ಅದನ್ನ ಹೆಚ್ಚಾಗಿ ಫ್ಯಾಮಿಲಿಗೆ, ಪರ್ಟಿಕ್ಯುಲರ್ ಫ್ಯಾಮಿಲಿನೇ ನಮ್ಮಲ್ಲಿ ಏನೇನು ಸಿಗುತ್ತೆ ಅವೈಲಬಲ್ ರಿಸೋರ್ಸು ನಾವೇನು ನಮ್ಮ ಇದರಲ್ಲಿ ಏನು ಬೆಳೆದಿದ್ವಿ, ಪರ್ಟಿಕ್ಯುಲರ್ಲಿ ಆಯುರ್ವೇದಿಕ್ ಇದು, ಅದನ್ನೆಲ್ಲ ತಂದು ಒಂದು ಯುಕಲಿಪ್ಟಸ್ ಲೀಫ್ ಅದರಿಂದ ಹಿನ್ನೆಲೆ ಆ ಥರ ಮಾಡೋದು. ಮತ್ತು ಇನ್ಯಾವುದೇ ಇದರದ್ದು ಶುಗರ್ ರಿಲೇಟೆಡ್ ಕೋಲ್ಡ್ ಕಡಿಮೆ ಮಾಡೋದಕ್ಕೆ ಏನೇನು ಮಾಡಬೇಕು ಅಂದ್ಬಿಟ್ಟು ಪ್ರತಿಯೊಬ್ಬರು ಫ್ಯಾಮಿಲಿ ಡೆಮಾನ್ಸ್ಟ್ರೇಷನ್ ಮಾಡಿದ್ರು. ಅದು ಪ್ರತಿಯೊಬ್ಬರು ಮನೆಯಲ್ಲಿ ಮಾಡಿದ್ರು. ಹೀಗಾಗಿ ಕೊರೋನಿನಿಂದ ನಮ್ಮ ಸೆಟಲ್ ಸಾಧ್ಯ. ಅದೊಂದು ಒಳ್ಳೆಯದು. ಎರಡನೇದು
ಇಂಡಿಯಾದಲ್ಲೂ ಕೂಡ ನೆರೆಹೊರೆಯವರೆಗೂ ಎಲ್ಲರಿಗೂ ನಮಗೆ ಕೊರೋನಾ ಇದು, ನನ್ನಿಂದ ಏನು ಸ್ವಲ್ಪ ಅಲ್ಪ ಕಣಕ್ಕೆ ಹೆಲ್ಪ್ ಮಾಡಬೇಕು ಅಂದ್ಬಿಟ್ಟು ಪರ್ಟಿಕ್ಯುಲರ್ಲಿ ನಮ್ಮ ರಿಲೇಟಿವ್ಸ್ ಆಗಲಿ ಅಥವಾ ಬೇರೆಯವರಾಗಲಿ ಅವರಿಗೆ ಸ್ವಲ್ಪ ಧನ ಸಹಾಯ ಮಾಡಿದೆ. ಈವನ್ ಕೊರೋನಾ ಪೀರಿಯಡಲ್ಲಿ ಹಾಸನದ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್, ನರ್ಸ್ ಆ್ಯಂಡ್ ಸೆಕೆಂಡ್ ಅಡಿಷನಲ್ ನರ್ಸ್, ನೈಟ್ ಶಿಫ್ಟ್, ಡೇ ಶಿಫ್ಟ್ ಅವರ ನಂಬರ್ ಕೂಡ ಇಟ್ಟು, ಯಾಕೆಂದರೆ ಅವ್ರದ್ದು ಕಂಡೀಷನ್ ಹೇಗೆ ಏನು ಅಂತ ತಿಳ್ಕೊಳ್ಳೋಕ್ಕೆ, ಮತ್ತು ಅವ್ರಿಗಾಗ ಸ್ವಲ್ಪ ಏನಾದ್ರು ಸಮಸ್ಯೆಗಳು ಬಂದರೆ ಫೈನಾನ್ಷಿಯಲಿಂದ ಹೆಲ್ಪ್ ಮಾಡಿದೆ. ಅವರೆಲ್ಲರೂ ಕೂಡ ಹೇಳಿ ನೀವು ಈಗೇನು ಕೊಡಬೇಡಿ, ಮುಂಚೆ ಕ್ಲಿಯರಾಗಿ ಬನ್ನಿ ಅಂತ ಇದು ಮಾಡಿದೆ. ಸೊ ಹೀಗಾಗಿ ಸುಮಾರು ಜನಕ್ಕೆ ಇದು ಮಾಡಿದೆ. ಆಮೇಲಿಂದ ಹೊರಗಡೆಯಿಂದ TV9 ಇದ್ದರೆ ನಮಗೂ ಕೂಡ ಒಬ್ಬರು ಸ್ವಾಮಿಯನ್ನವರು ಫೋನ್ ಮಾಡಿ ಹೇಳಿದ್ರು, ಈ ಥರ ತುಂಬ ತೊಂದರೆಯಲ್ಲಿದ್ದಾರೆ, ಅವ್ರಿಗೆ ಉದ್ಯೋಗ ಇಲ್ಲ, ಬೀದಿಗೆ ಬಂದರೆ ರಂಗಮಂದಿರದ ಕೆಲಸಗಳು, ಅದರಲ್ಲಿ 25 ಜನ ಗುರುತಿಸ್ಕೊಂಡು ಅವರಿಗೆ ತಲಾ 25,000 ರೂಪಾಯಿಗಳನ್ನ ಕೊಟ್ಟಿವಿ. ಅದೊಂದು ಮಾಡಿದ್ವಿ. ಅದನ್ನು TV9 ಕೂಡ ಇದು ಪ್ರಸಾರ ಮಾಡಿತ್ತು. ನಾನು ಅಲ್ಲಿದ್ದೆ, ಅದಕ್ಕೆ ಅವರಿಗೆಲ್ಲ ದುಡ್ಡನ್ನು ಕಳಿಸ್ಕೊಟ್ಟು ನಮ್ಮ ಮಿಸ್ಸಸ್ಸು ನಮ್ಮ ಮಗ ಇಬ್ಬರು ಹೋಗಿ ಹಂಚಿ ಬಂದರು. ಆಮೇಲೆ ಇದರಲ್ಲಿ ನಾರ್ತ್ ಕರ್ನಾಟಕ ಪರ್ಟಿಕ್ಯುಲರ್ಲಿ ಕಲಬುರಗಿ ಮತ್ತು ಬಿಜಾಪುರದಲ್ಲಿ ಅಲ್ಲಿ ಪ್ರವಾಹ ಬಂದಿತ್ತು, ಸುಮಾರು ಎಲ್ಲ ಕೊಚ್ಚಿತ್ತು. ಅಲ್ಲೊಬ್ಬರು ಸಹಾಯ ಕೇಳಿದ್ರು, 1 ಲಕ್ಷ ರೂಪಾಯಿ ಆ ಊರು ಒಂದು ಇದಕ್ಕೆ ಕೊಟ್ಟಿದ್ರು. ಮತ್ತು ಇನ್ನು 2 ಕಡೆ ಪಾಪ ಅವರು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆಗಿದ್ದರು, ಅವ್ರಿಗೆ ಇಬ್ಬರಿಗೆ 25,000 ಕೊಟ್ಟೆ. ಅದನ್ನು ಹೀಗೂ ಉಂಟೆ ಅಂತ ಕಾರ್ಯಕ್ರಮದಲ್ಲಿ 3-4 ಸರಿ ಬಂದಿತ್ತು, ಎಲ್ಲ ಬಂದಿತ್ತು. ಹೀಗೆ ನನ್ನ ಕಿಂಚಿತ್ತು ಸಹಾಯವನ್ನು ಮಾಡಿದೆ. ಅದೇ ರೀತಿ ನಮ್ಮ ಹುಟ್ಟಿದ ಊರಿನ ಮಿಡ್ಲ್ ಸ್ಕೂಲು, ಪ್ರೈಮರಿ ಸ್ಕೂಲ್ಗೆ ಅವ್ರಿಗೊಂದು ಹುಡುಗರಿಗೆ ಉಪಯೋಗ ಆಗಲಿ ಅಂತ ಒಂದು ಫಂಡನ್ನು ಓಪನ್ ಮಾಡಿ ಇಟ್ಟಿದ್ವಿ ಇಲ್ಲಿ ಮತ್ತು ಸಾಸ್ಲಿಗೆ. ಅದರಿಂದ ಬರೋ ಇಂಟ್ರೆಸ್ಟಲ್ಲಿ ಪ್ರತಿ ವರ್ಷ ಹುಡುಗರಿಗೆ ಬುಕ್ಸು ಮತ್ತು ಇದನ್ನು ಕೊಡ್ತಾ ಇದ್ದೀವಿ. ಅದು ನಡೀತಾ ಇದೆ. ನಿಮಗೆ ಎಷ್ಟು ಜನ ಮಕ್ಕಳಿದ್ದಾರೆ? ನಮಗೆ 2 ಮಕ್ಕಳು. ಅವರು ಮೊದಲನೇವನು ಅವನು ಡಿಪ್ಲೊಮಾ ಇನ್ ಫೈನಾನ್ಷಿಯಲ್ ಕಂಟ್ರೋಲ್ ಮಾಡಿಕೊಂಡು BCom ಮಾಡ್ಕೊಂಡು ಡಿಪ್ಲೊಮಾ ಮಾಡಿಕೊಂಡು ಈಗ ಬೆಂಗಳೂರಿನಲ್ಲಿ ಕೆಲಸದಲ್ಲಿದ್ದಾನೆ. ಅಂದರೆ ಜಿಗಣಿ ಎಲೆಕ್ಟ್ರೋಪ್ಲೇಟಿಂಗ್ ಕಂಪ್ನಿನಲ್ಲಿ ಕನ್ಸಲ್ಟೆಂಟಾಗಿ ಕೆಲಸ, ಫೈನಾನ್ಷಿಯಲ್ ಕನ್ಸಲ್ಟೆಂಟು. ಎರಡನೇವನು ಅವನು ಇಂಡಿಯಾದಲ್ಲೇ BTech ತನಕ ಹೋದೆ, ವೆಲ್ಲೂರು ಇನ್ಸ್ಟಿಟ್ಯೂಟ್ ಟೆಕ್ನಾಲಜಿನಲ್ಲಿ. ಅಲ್ಲಿಂದ ಅವನು ಇದಕ್ಕೆ ಕಾರ್ನೆಗಿ ಮೆಲನ್ ಯೂನಿವರ್ಸಿಟಿ M.Tech ಮಾಡಿದ. M.Tech ಆದಮೇಲೆ ಅವನಲ್ಲಿ ಕೆಲಸ ಸಿಕ್ಕಿದೆ. ಈಗ ಪ್ರಾಪರ್ಟಿ ಕಂಪ್ನಿನಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಸೀನಿಯರ್ ಮೆಕ್ಯಾನಿಕಲ್ ಇಂಜಿನಿಯರ್ ಕೆಲಸ ಮಾಡಿ ಡಿಸೈನ್ ಸೆಕ್ಷನ್ 10 ವರ್ಷದಿಂದ ಅವನಾಗಿದ್ದಾನೆ. ನಮ್ಮ ಮೊದಲನೇ ಹುಡುಗ 15 ವರ್ಷ ಕೆಲಸ ಮಾಡಿ ಬೆಂಗಳೂರಿಗೆ. ನಿಮ್ಮ 2ನೇ ಮಗ ಕಾರ್ತಿಕ್ ಅನ್ನೋರು ಒಂದು ರೋಬೋಟ್ನ ಕಂಡುಹಿಡಿತಿದ್ದಾರಂತಲ್ವಾ, ಆ ವಿಷಯದ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ? ಈಗ ಅವನು ಮೆಕ್ಯಾನಿಕಲ್ ಇಂಜಿನಿಯರ್ ಮತ್ತು ಎನರ್ಜಿ ತೊಗೊಂಡಿದ್ದಾನೆ. ಹೀಗಾಗಿ ಮೊದಲನೇದು ಅವನೊಂದು ಚಿಪ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ. ಅದು ಹಾಲೆಂಡ್ ಹೆಡ್ ಆಫೀಸ್ ಇತ್ತು ಮತ್ತು ಅಮೇರಿಕಾದಲ್ಲಿ ಬ್ರಾಂಚ್ ಆಫೀಸಲ್ಲಿ ಕೆಲಸ ಮಾಡ್ತಿದ್ದ, TSML ಅಂತ. ಅದನ್ನು ಬಿಟ್ಟು ಈಗ ಒಂದು ಗ್ರೂಪ್ ಸ್ಟಾರ್ಟಪ್ ಕಂಪನಿ, ಪ್ರಾಪರ್ಟಿ ಕಂಪ್ನಿ ಸೇರ್ಕೊಂಡಿದ್ದೀನಿ, ಅದು ಮ್ಯಾಟಿಕ್ ಇಂಡಿಯಾ, ಮ್ಯಾಟಿಕ್ ಅಂತ. ಅದರಲ್ಲಿ ಪರ್ಟಿಕ್ಯುಲರ್ಲಿ ಅವ ಮ್ಯಾನೇಜಿಂಗ್ ಡೈರೆಕ್ಟರ್ ಅಥವಾ ಚೇರ್ಮನ್ ಅವರು ಗೂಗಲ್ನಲ್ಲಿ 25 ವರ್ಷ ಕೆಲಸ ಮಾಡಿ ಬಂದು ಓನರ್ ಶುರು ಮಾಡಿದರೆ. ಅದರಲ್ಲಿ ಮೊದಲನೇ ಎಂಪ್ಲಾಯಿ ಕಾರ್ತಿಕ್. ಅವನು ಏನು ಮಾಡಿದ್ದಾನೆ ಅಂದರೆ, ಕಾರ್ತಿಕ್ ಮತ್ತು ಅವರ ಸಹಯೋಗಿ ಎಲ್ಲ ಸೇರಿಕೊಂಡು ಒಂದು ಹೌಸ್ ಕೀಪಿಂಗ್ ಮಿಷನನ್ನು, ದಟ್ ಈಸ್ ಮ್ಯಾಟಿಕ್ ಅನ್ನೋ ಒಂದನ್ನು ಕಂಡುಹಿಡಿದಿದ್ದಾರೆ. ಅದನ್ನು ಇನ್ನೋವೇಷನ್ ಮಾಡಿ ಅದನ್ನು ಈಗ ಮಾರ್ಕೆಟಿಗೆ ಕೊಡ್ತಾಯಿದ್ದಾರೆ. ಕಳೆದ 1 ವರ್ಷದಿಂದ ಸ್ಲೋ ಆಗಿ ಇಂಪ್ರೂವ್ ಆಗಿ ಈಗ ದಿನಕ್ಕೆ 500ರಿಂದ 1,000 ಮ್ಯಾಟ್ರಿಕ್ಗಳು ಖರ್ಚಾಗ್ತಾಯಿದೆ. ಅದು ಪೇಟೆಂಟ್ ಆಗಿದೆ. ಈಗ ಅದರಿಂದ ಏನು ಉಪಯೋಗ? ಅದು ಹೌಸ್ ಕೀಪಿಂಗು. ನೀವು ಮನೆಯಲ್ಲಿ ಆಟೋಮೆಟಿಕಾಗಿ ಹಾಕಿ ಇದು ಮಾಡಿದ್ರೆ ಅದು ಆಟೋಮೆಟಿಕಲಿ ಕ್ಲೀನ್ ಮಾಡ್ಕೊಂಡು, ಬೋತ್ ಮೋಪಿಂಗ್, ಸ್ವೀಪಿಂಗ್, ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡು ಇದು ಮಾಡುತ್ತೆ. ಮೊದಲನೇ ಅವನು ಕೂಡ ಫೈನಾನ್ಷಿಯಲಿ ಪರ್ಟಿಕ್ಯುಲರ್ಲಿ GSTದಲ್ಲಿ ಕೆಲಸ ಮಾಡಿದ್ದಾನೆ. ಮುಂಚೆ VAT ಇತ್ತು, ವ್ಯಾಟ್ ಇದರಲ್ಲಿ. ಆವಾಗ ಅವನು ಆಡಿಟರ್ ಇದು ಮಾಡಿಕೊಂಡು ಒಂದು ಕಂಪ್ನಿ ಪಟ್ಟಿ ಎಲೆಕ್ಟ್ರೋಪ್ಲೇಟಿಂಗ್ ಕಂಪನಿನಲ್ಲಿ ಮೆಟೀರಿಯಲ್ ಬರೋ ಆಮದಾಗಿತ್ತು ಮತ್ತು ರಫ್ತು ಮಾಡುವ 2 ಮೆಟೀರಿಯಲ್ ವ್ಯಾಟ್ ಕೊಡ್ತಾಯಿದ್ದೆ.
ಇವನು ಕಳೆದ 5 ವರ್ಷದಿಂದ ಸತತ ಟ್ರೈ ಮಾಡಿ ನೀವು ವ್ಯಾಟ್ ಒಂದೇ ತೊಗೋಬೇಕು ಅಂತ ಮಾಡಲಾಗಿ ಪರ್ಟಿಕ್ಯುಲರ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ 50 ಕೋಟಿ ರೂಪಾಯಿ ಪ್ರಾಫಿಟ್ ಮಾಡಿದೆ. ಅದು ಕಂಪನಿಗೆ ಬಂದಿದೆ. ಈಗ ಕಳೆದ 3 ವರ್ಷದಲ್ಲಿ ಅದು ಕಂಪನಿಗೆ ವಾಪಸ್ ಮಾಡಿದೆ. ಅದೊಂದು ಒಬ್ಬ ಫೈನಾನ್ಷಿಯಲ್ ಅಚೀವ್ಮೆಂಟ್ ಮಾಡಿದೆ, ಒಬ್ಬ ಟೆಕ್ನಿಕಲ್, ನಾನೀಗ ಮ್ಯಾನುಫ್ಯಾಕ್ಚರಿಂಗ್ ಇದ್ದೆ. ಈ ಥರ ನಾವು ಹೀಗೆ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ ಪಾತ್ರತ್ವ ಧನಮಾಪ್ನೋತಿ ಧನಾತ್ ಧರ್ಮಂ ತತಃ ಸುಖಂ. ಈ ಒಂದು ಶ್ಲೋಕಕ್ಕೆ ನಿಮ್ಮ ಸಂದರ್ಶನ ಮಾಡಾದ್ಮೇಲೆ ಈ ಒಂದು ಶ್ಲೋಕಕ್ಕೆ ಸೂಕ್ತವಾದ ವ್ಯಕ್ತಿ ಅಂತ ನಿಮ್ಮನ್ನ ಪರಿಗಣಿಸ್ಬೋದು. ವಿದ್ಯೆಯಿಂದ ವಿನಯ ಸಿಗತ್ತೆ, ವಿನಯದಿಂದ ಮಣ್ಣೆಲ್ಲ ನಮ್ದೇ ಆಗತ್ತೆ, ಆ ಮಣ್ಣಿಂದ ಧನ ಸಿಗತ್ತೆ, ಆ ಧನದಿಂದ ಧರ್ಮ ಉಂಟಾಗತ್ತೆ. ಈ ಎಲ್ಲಾ ಕೆಲಸವನ್ನ ನೀವು ಮಾಡಿದ್ದೀರಾ ಅಂತ ಸಂದರ್ಶನ ಮೂಲಕ ನಾನು ತಿಳ್ಕೊಂಡೆ. ಇಂಥ ವ್ಯಕ್ತಿಗಳಿಗೆ ಎಂದೂ ಕೂಡ ದೇವರು ಸಹಾಯ ಮಾಡ್ತಾನೆ, ದೇವರು ಯಾವಾಗಲೂ ಆಶೀರ್ವಾದವನ್ನ ಮಾಡ್ತಾನೆ ಅಂತ ಸಂಸ್ಕೃತ ಸುಭಾಷಿತದಲ್ಲಿ ಹೇಳಿದ್ದೆ. ಹಾಗೆ ದೇವರು ನಿಮ್ಗೆ ಯಾವಾಗಲೂ ಆರೋಗ್ಯವನ್ನ ಕೊಟ್ಟು 100 ಕಾಲ ಬದುಕಿ ಬಾಳಿ ಈ ಒಂದು ಸಮಾಜಕ್ಕೆ ಎಂದೂ ಅಳಿಸಿ ಹೋಗದಂತಹ ವ್ಯಕ್ತಿಯಾಗಿ ಅಂತ ದೇವರು ಆಶಿಸಲಿ ಅಂತ ನನ್ನೊಂದು ಪ್ರಾರ್ಥನೆಯನ್ನು ನನ್ನ ಇಷ್ಟ ದೇವರಾದಂತಹ ದುರ್ಗೆಯಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಈಗ ನಮ್ಮ ಗುರುಕುಲದ ಸಂಸ್ಥಾಪಕರಾದಂತಹ ಪ್ರಮೋದ್ ಕಾಮತ್ ಅಗ್ರಜರು ಗುರುಕುಲದ ಹಳೆ ಅಕ್ಕಂದಿರಿಗಾಗಿ ಒಂದು ಪುಸ್ತಕನ ಬರೆದಿದ್ದಾರೆ. ಅದರ ಹೆಸರು ಗುರುಕುಲದ ಮನಸ್ಸಿನ 108 ಗುಚ್ಛಗಳು ಅಂತ. ಈ ಒಂದು ಪುಸ್ತಕದಲ್ಲಿ ಗುರುಕುಲದ ಶಿಕ್ಷಣವನ್ನ ಸಮಾಪ್ತಿಗೊಳಿಸಿ ಹೊರಗೋದಂತ ವಿದ್ಯಾರ್ಥಿಗಳು ಸಮಾಜಕ್ಕಾಗಿ ಏನನ್ನ ಕೊಡಬೇಕು, ಯಾವ ರೀತಿಯಾದಂತಹ ಸಹಾಯವನ್ನ ಮಾಡಬೇಕು ಅಂತೆಲ್ಲ 108 ಕವನಗಳ ಮೂಲಕ ತಿಳಿಸಿದ್ದಾರೆ. ಈ ಒಂದು ಪುಸ್ತಕದಲ್ಲಿ 47 ವಿಡಿಯೋಗಳಿದೆ. ಈ ಒಂದು ವಿಡಿಯೋಗಳನ್ನ ನಾವು ನೋಡಿದ್ರೆ ಗುರುಕುಲದ ಎಲ್ಲ ಚಟುವಟಿಕೆಗಳನ್ನ ನಾವು ತಿಳ್ಕೋಬಹುದು. ಈ ಒಂದು ಪುಸ್ತಕವನ್ನ ನಾನು ಗುರುಕುಲದ ಪರವಾಗಿ ನಿಮಗೆ ಕೊಡಲು ಇಚ್ಛಿಸುತ್ತೇನೆ. ಥ್ಯಾಂಕ್ ಯು.